ನಾನು ಓದಿದೆ ಅಷ್ಟೇ SSLC ಓದಿದೆ. ಇಲ್ಲ ಆ ಥರ ಏನಿಲ್ಲ. ಅಂದ್ರೆ ನಮ್ಗೆ ಹೆಬ್ಬಟ್ಟಿಗಿಂತ ಸ್ವಲ್ಪ ದೊಡ್ಡದಿರ್ಬೋದು ಅಷ್ಟೇ. ರಂಗನ್ ತಿಟ್ಟಲ್ಲಿ ಇಷ್ಟು ವೆರೈಟಿ ಬರ್ಡ್ ಇಷ್ಟು ಪ್ರಮಾಣ ಬರ್ಡ್ ಇಲ್ಲ, ಕವರ್ ಆಗಲಿಲ್ಲ, ತೀರ್ಕೊಂಡು. ಅವ್ರಿಗೆ ಹೆಸರಿಗೆ ಇದನ್ನ ಹೇಳಕ್ಕೆ ನಮ್ಗೆ ಆಗಲ್ಲಣ್ಣ. ಅಂತ ಮಹಾನ್ ವ್ಯಕ್ತಿಯಲ್ಲಿ ನಾವೆಲ್ಲಿ. ಅವಾಗ ನಮ್ಮ ಫ್ರೆಂಡ್ ಎಲ್ಲ ನಾವೇ ಒಂದು 14 ಟೀಮ್ ಮಾಡ್ಕೊಂಡು ಹಂಗಾಗಿ ಇಲ್ಲೇ ಹೇಳ್ಕೊಳ್ತಾ ಅದು. ಬಟ್ ಫಾರಿನಾಗೆಲ್ಲ ಫುಲ್ ಚಳಿಗಾಲದಾಗ ಫುಲ್ ಐಸ್ ಆಗಿಬಿಡುತ್ತೆ. ಅಲ್ಲೇ ಪಾಪ ಆರಾಗಿ ಏನು ಸಿಗಲ್ಲ. ಭಾಳ ಖುಷಿನೂ ಪಡ್ತಾರೆ ಊರ ಜನ ಕೂಡ. ನಮ್ಮೂರಾಗ ಇಷ್ಟು ಜನ ಬರ್ತಾರ, ನಮ್ಮೂರ ಹೆಸರು ಆಯ್ತು ಅಂತ ಹೇಳಿ. ಡ್ರಾಂಗ್ ಐತೆ ಅಂದ್ರೆ ಬೇರೆ ಬಡನು ಬರಲ್ಲ ಕಷ್ಟ. ಬಟ್ ಡ್ರಾಂಗೋನೇ ಅಟ್ಯಾಕ್ ಮಾಡ್ಬೋದಲ್ಲ ಈ ಪಕ್ಷಿ ಮೇಲೆ? ಫುಲ್ವಾ ಸ್ವಿಜಲಿಂಗ್ ಡಕ್ ಅಂತ ಬಂದಿದೆ ನಮ್ಮ ಕರ್ನಾಟಕ ಫಸ್ಟ್ ಟೈಮ್. ನಾರ್ತ್ ಇಂಡಿಯನ್ ಬರ್ಡ್ ಅದು. ಸೂಪರ್. 2 ಪೇರ್ ಕೂಡ ಮರಿಗಳು ಮಾಡಿದೆ. ಇಲ್ಲಿ ಲೋಕಲ್ ಜನ ಯಾರು ಅಂಟಾರ, ಯಾಕಂದ್ರೆ ಏನು ಒಳಗ ಡಿಸ್ಟರ್ಬ್ ಇಲ್ದಕ್ಕೆ ಇಷ್ಟು ಲಕ್ಷಾಂತರ ಪಕ್ಷಿಗಳು ಇರೋದು. ಅವಾಗ ಅವರು ಸಮ್ಮತ್ ಕೊಟ್ಟರು. ವಿಜಯ್ ಇಟಿಗಿ, ಆನಂದ್ ಬಾಬು ಅಂತ ಹೇಳಿ ಇಲ್ಲಿ ಬಾಗಲಕೋಟೆ ಒಬ್ಬರು ಹಾಸ್ಪಿಟಲ್. ಅಂದ್ರೆ ಅವಾಗ ನಮ್ಗೆ ಅಷ್ಟು ಗೊತ್ತಿಲ್ಲ. ಅವರೇ ಸಾರ್ ಒಂದು ಬೈನಾಕುಲರ್ ಒಂದು ಬುಕ್ ಕೊಟ್ರು ನನಗೆ. ಅಂದ್ರೆ ನನಗೆ ಫಸ್ಟ್ ಕನ್ನಡ ಅಷ್ಟ ನನಗೆ ಬರೋದು, ಇಂಗ್ಲೀಷ್ ನನಗೆ ಬರೆಯಕ್ಕೆ ಓದೋಕೆ ಅಷ್ಟು ಬರಲ್ಲ. ಈ ಪಕ್ಷಿ ಬಗ್ಗೆ ತಿಳ್ಕೊಬೇಕು ಅನ್ನೋದು ಆಸಕ್ತಿ ಮೂಡಿಸಿದಂತ ಪಕ್ಷಿ ಯಾವುದು ನಿಮಗೆ? ನನಗೆ ಫಸ್ಟ್ ಎಲ್ಲ ನನಗೆ ಅವಾಗೇನು ಇಷ್ಟ ಲಾಕ್ ಮಾಡ್ಬಿಟ್ರಲ್ಲ. ಎಷ್ಟನೇ ಸರ್ತಿ ಬರ್ತಾ ಇರೋದು ಅಂಗಸಮುದ್ರಕ್ಕೆ? ಇದು ಥರ್ಡ್ ಟೈಮ್ ಅಣ್ಣ. ಥರ್ಡ್ ಟೈಮ್? ಮೂರನೇ ಸರಿ. ಹೆಂಗೆ ಅನ್ಸ್ತದೆ ಇವಾಗ? ಸೂಪರ್. ಅಜಯ್, ಈ ಸಲ ಎಲ್ಲಿ ಯಾವ ಊರಿಂದ ಬಂದಿದ್ದಾವೆ ಅತಿಥಿಗಳು? ಎಲ್ಲ ಆಲ್ಮೋಸ್ಟ್ ಬರೋ ಇದ್ರಲಿಂದಾನೇ ಬಂದಿದೆ ಸರ್. ಏನ್ ವರ್ಷ ಏನ್ ಟೈಮ್ ಬರುತ್ತಾ ಅದ್ರ ಕಲ್ಲಿಂದಾನೇ ಬರುತ್ತೆ. ಬಟ್ ಅಂದ್ರೆ ಈ ಸರಿ ಏನೋ ಸ್ವಲ್ಪ ಡಕ್ಸ್ಗಳು ಜಾಸ್ತಿ ನಂಬರ್ಸ್ ಅಲ್ಲಿ ಬಂದಿದೆ ಸರ್. ಯಾಕೆ ಇರ್ಬೋದು ಅಂದ್ರೆ ಬಟ್ ಬೇರೆ ಕಡೆ ಕೆಲವೊಂದು ಏರಿಯಾದಲ್ಲಿ ಫುಲ್ ನೀರ್ ಇರೋದಕ್ಕೆ, ಕೆಲವೊಂದು ನಮ್ಮ ಏರಿಯಾ ಸ್ವಲ್ಪ ನೀರ್ ಕಮ್ಮಿ ಇರೋದಕ್ಕೆ ಬರುತ್ತೆ ಸರ್. ಅಂದ್ರೆ ಸ್ವಲ್ಪ ಆಹಾರ ಜಾಸ್ತಿ ಸಿಗುತ್ತೆ. ಅಂದ್ರೆ ಕೆಲವೊಂದು ಡೀಪ್ ವಾಟರ್ ಅಲ್ಲಿ ಇರುತ್ತೆ, ಕೆಲವೊಂದು ಶಾಲೆ ವಾಟರ್ ಅಲ್ಲಿ ಕೂಡ ಇರುತ್ತೆ. ಅಂದ್ರೆ ಡೀಪ್ ವಾಟರ್ ಇರೋ ಬರ್ಡ್ ಸ್ವಲ್ಪ ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಡಕ್ಸ್ ಅಲ್ಲಿ. ರಾಜು ಅವರೇ, ಈ ಬಾರೆಡ್ ಗೋಸ್ ಇದೆಯಲ್ಲ, ಅದು ಯಾಕೆ ಹಂಗ ಸಮುದ್ರದಲ್ಲಿ ನಾವು ಭಾಳ ನೋಡ್ಲಿಕ್ಕೆ ಆಗಲ್ಲ? ಯಾಕಂದ್ರೆ ಅದಕ್ಕೆ ಫ್ಲೈ ಲ್ಯಾಂಡ್ ಬೇಕಂದ್ರೆ ಈ ತರ ಗಿಡ ಪಡ ಇರಂಗಿಲ್ಲ. ಅದಕ್ಕೆ ಬೆಳಗ್ಗೆ ಸಣ್ಣ ಎಳೆ ಹುಲ್ಲು ಅಥವಾ ಕಾಳುಗಳು ಮಾತ್ರ ತಿನ್ನುತ್ತೆ ಅದು. ಬಟ್ ನಮ್ಮಲ್ಲಿ ಡೀಪ್ ವಾಟರ್ ಇರೋದಕ್ಕೆ ಬರಲ್ಲ. ಅಂದ್ರೆ ಅವಕ್ಕೆ ತುಂಬಾ ಫ್ರೀ ಇರ್ಬೇಕು ಜಾಗ. ಹೌದು. ಇದು ಬೇರೆ ಡಕ್ಸ್ ಗಾರ್ಗೆನೆ, ಪಿಂಟೇರು, ಶೆವಲರು, ಯುರೋಸಿಯನ್ ವಿಜನ್ ಇವೆಲ್ಲ ಫಿಶ್ ತಿನ್ನುತ್ತಲ್ಲ, ಹಂಗಾಗಿ ನಮ್ಮಲ್ಲಿ ಜಾಸ್ತಿ ಇರುತ್ತೆ. ಹಂಗಾದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಬರ್ತಕ್ಕಂಥ ಪಕ್ಷಿಗಳು ಯಾವ್ದು? ಆಲ್ಮೋಸ್ಟ್ ಎಲ್ಲ ಬರುತ್ತೆ. ಬಹಳ ಸಂಖ್ಯೆ ಅಂದ್ರೆ ಬಹಳ ಸಂಖ್ಯೆ. ಇದು ರೋಜಿ ಸ್ಟಾರ್ಲಿಂಗ್ ಬರುತ್ತೆ, ಆಮೇಲೆ ಗಾರ್ಗಿನಿ ಬರುತ್ತೆ, ಕಾಮನ್ ಟೀಲ್ ಬರುತ್ತೆ, ಯುರೋಸಿಯನ್ ವಿಜನ್ ಬರುತ್ತೆ ಮೈಗ್ರೇಷನ್ ಅಲ್ಲಿ. ಹಂಗ ಈ ಮೈಗ್ರೇಟರಿ ಬರ್ಡ್ ಬಿಟ್ಟು ಲೋಕಲ್ ಬರ್ಡ್ಸ್ ವರ್ಷ ಪೂರ್ತಿ ಇರುತ್ತಾ ಇಲ್ಲಿ? ವರ್ಷ ಪೂರ್ತಿ ಇರುತ್ತೆ ಲೋಕಲ್ ಬರ್ಡ್ಸ್. ವರ್ಷ ಪೂರ್ತಿ ಇರುತ್ತೆ. ಅಂದ್ರೆ ಸ್ವಲ್ಪ ನಂಬರ್ಸ್ ಕಮ್ಮಿ ಆಗ್ಬೋದು ಅಷ್ಟೇ, ಕಂಟಿನ್ಯೂ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ನವೆಂಬರ್ ಎಂಡ್ಗೆಲ್ಲ ಬರುತ್ತೆ ಅನ್ಸುತ್ತೆ ಇಲ್ಲಿಗೆ. ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗುತ್ತೆ. ಅಕ್ಟೋಬರ್ ಇಂದ ಒಂದೊಂದು ಬರ್ಡ್ ಮಾತ್ರ ಬರುತ್ತೆ. ಆಲ್ಮೋಸ್ಟ್ ನವೆಂಬರ್ ಡಿಸೆಂಬರ್ ಆಲ್ಮೋಸ್ಟ್ ಎಲ್ಲ ಬಂದ್ಬಿಡುತ್ತೆ. ಓಕೆ. ಅಲ್ಲಿ ಇಲ್ಲಿಂದ ವಾಪಸ್ ಹೋಗ್ತಕ್ಕಂಥದ್ದು ಏಪ್ರಿಲ್. ಅಲ್ಲಿ ಅಷ್ಟೊತ್ತಿಗೆ ಬ್ರೀಡಿಂಗ್ ಆಗಿರುತ್ತೆ, ಅಂದ್ರೆ ಮರಿಗಳು ದೊಡ್ಡದಾಗಿರುತ್ತೆ. ಇಲ್ಲ ಮೈಗ್ರೇಷನ್ ಬರ್ಡ್ ಮರಿ ಮಾಡ್ಕೊಂಡ್ ಕರ್ಕೊಂಡ್ ಬರ್ತಾವ. 4 ತಿಂಗಳಿದ್ದು ವಾಪಸ್ ಹೋಗ್ಬಿಡುತ್ತೆ. ಆಲ್ರೆಡಿ ಮರಿ ಆಗಿರುತ್ತೆ. ಆಮೇಲೆ ಮರಿ ಮಾಡ್ಕೊಂಡ್ ಕರ್ಕೊಂಡ್ ಬರುತ್ತೆ. ಅಲ್ಲ, ಈಗ ಆ ಮರಿ ಅಷ್ಟು ದೂರದಿಂದ ಫ್ಲೈ ಮಾಡುತ್ತಾ? ಅದೇ ಆಲ್ಮೋಸ್ಟ್ ಅದು ಹೊರಡೋ ಮುಂಚೆ ಎಲ್ಲ ತಯಾರಿ ಮಾಡ್ಕೊಂತೈತೆ. ಅಂದ್ರೆ ಜಸ್ಟ್ ಆಹಾರ ಜಾಸ್ತಿ ತಿನ್ನುತ್ತೆ, ತಿಂದು ತನ್ನ ಕೊಬ್ಬನ್ನ ಹೆಚ್ಚಿಗೆ ಮಾಡ್ಕೊಳತ್ತ ಡಕ್ಸ್ಗಳೆಲ್ಲ. ಡಕ್ಸ್ ಹೆಚ್ಚಿಗೆ ಮಾಡ್ಕೊಂಡು ಆಮೇಲೆ ಜರ್ನಿ ಮಾಡ್ತಾವ. ಆ ಮರಿಗಳಿಗೆ ಅಷ್ಟೊಂದು ಬಂದಿರುತ್ತೆ ಅಷ್ಟು ದೂರ ಫ್ಲೈ ಮಾಡ್ಲಿಕ್ಕೆ ಬಂದಿರುತ್ತೆ. ಬಂದು ಎಷ್ಟೋ ಒಂದು ವಾರ 15 ದಿನ ಆದ್ಮೇಲೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಕೆಲವೊಂದು ಬರ್ಡ್ ಸ್ವಲ್ಪ ವೀಕ್ ಆಗಿರುತ್ತೆ, ಅಂದ್ರೆ ಕಂಟಿನ್ಯೂ ಜರ್ನಿ ಮಾಡಿ ಇಲ್ಲಿ ಬಂದು ಸ್ವಲ್ಪ ಚೆನ್ನಾಗಿ ತಿಂದ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ ತಗೊಳ್ತೆ. ಹೆಂಗಿದ್ ಬರ್ಡ್ ಹಂಗೆ ಆಗುತ್ತೆ. ಮತ್ತೆ ಇಲ್ಲಿದ್ದ ಹೊರಡೋ ಮುಂಚೆ ಮತ್ತೆಲ್ಲ ಬ್ರೀಡಿಂಗ್ ಅಲ್ಲಿ ಹೋಗಿ ಮಾಡ್ಬೇಕಲ್ಲ, ಕಲರ್ ಫುಲ್ ಕೆಲವೊಂದು ಬರ್ಡ್ ಫುಲ್ ಕಲರ್ ಚೇಂಜ್ ಆಗ್ಬಿಡುತ್ತೆ. ಅದಕ್ಕೆ ಸಂತೋಷ ಹೇಳ್ತಾ ಇದ್ರು, ಇದು ಹಿಂಗೆ ರೋಡ್ ಇಲ್ಲ ಅಂದ್ರೆ ಬಹಳ ಡಿಸ್ಟರ್ಬೆನ್ಸ್ ಆಗುತ್ತೆ ಪಕ್ಷಿಗಳಿಗೆ. ಹೆಂಗಿದೆ ಇದೇ ತರ ಇದ್ರೆ ಒಳ್ಳೇದು. ಆ ರೋಡ್ ಚೆನ್ನಾಗಿ ಮಾಡಿ ಅದನ್ನು ಕಷ್ಟ ಇದೆ ಪ್ರಾಬ್ಲಮ್. ಈ ಹುಡ್ರೆಲ್ಲ ವೀಲಿಂಗ್ ಮಾಡೋದು, ಬೈಕ್ ತಗೊಂಬರೋದು, ಹೋಗೋದು ಸಮಸ್ಯೆನೆ, ಅದನ್ನ ಸಮಸ್ಯೆ. Do's and don'ts. ಈಗೆಲ್ಲ ಇದ್ಕೊಂಡ್ರು ಈಗ ಎಲ್ಲ ಬ್ಯಾಕ್ ವಾಟ್ರು ಗದ್ದೆಗಳಿಗೆ ಹೋಗ್ಬಿಡ್ತಾನ. ಮತ್ತೆ ಸಾಯಂಕಾಲ 4:30 5 ಗಂಟೆ ಬರೋಕ್ ಸ್ಟಾರ್ಟ್ ಆಗ್ತಾವ. ಅಲ್ಲಿವರೆಗೆ ಫುಲ್ ಬರೀ ಅಲ್ಲೇ ಆಹಾರನೇ ಎಲ್ಲ ಅಲ್ಲೇ. ಅಂದ್ರೆ ಎಲ್ಲ ಬೋರ್ಡ್ ಹೋಗೋಣ, ಕೆಲವೊಂದು ಬೋರ್ಡ್ ಹೋಗುತ್ತಾಣ, ಕೆಲವೊಂದು ಬೋರ್ಡ್ ಇಲ್ಲೇ ಉಳ್ಕೊಳ್ಳುತ್ತೆ.
ಅಂದ್ರೆ ಅವಾಗ ನಮ್ಗೆ ಅಷ್ಟು ಗೊತ್ತಿಲ್ಲ. ಅವರೇ ಸಾರ್ ಒಂದು ಬೈನಾಕುಲರ್ ಒಂದು ಬುಕ್ ಕೊಟ್ರು ನನಗೆ. ಈ ಬುಕ್ಕದಲ್ಲಿ ನೋಡು, ಈ ಬೈನಾಕುಲರ್ ಬರ್ಡ್ ಯಾವ್ಯಾವ ಬರ್ತಾವು ಯಾವ್ಯಾವ ಇಲ್ಲ ಅಂತ ಹೇಳಿ ಜಸ್ಟ್ ಒಂದು ಮಾರ್ಕ್ ಮಾಡು ಅಂತ ಹೇಳಿದ್ರು. ಅವಾಗ ಬೈನಾಕುಲರ್ ನೋಡಿ ಬುಕ್ಕಲ್ಲಿ ಕಲರ್ ನೋಡ್ಕೊಂಡು ಈ ಕಲರ್ ಹೆಂಗಿದೆ, ಈ ಮತ್ತೆ ಬುಕ್ಕದಲ್ಲಿ ನೋಡ್ತಿದ್ದೆ ಈ ಪಕ್ಷಿ ಐತಾ ಇಲ್ಲ ಬುಕ್ಕದಲ್ಲಿ ಅಂತಂದು. ಆಮೇಲೆ ಇದ್ಮೇಲೆ ಅದು ಟಿಕ್ ಮಾಡ್ಕೊಂತಿದ್ದೆ. ಒಂದು ಬುಕ್ಕದಲ್ಲಿ ಕೂಡ ಬರ್ಕೊಂತಿದ್ದೆ, ಇವತ್ತು ಈ ಬರ್ಡ್ ಇಷ್ಟು ಕಂಡು ಇಷ್ಟು ಟೈಮಿಂಗು ಡೇಟಿಗೆ ಅಂತೇಳಿ ಅವ್ ನಾನು ರೆಫರ್ ಬುಕ್ಕಲ್ಲಿ ಮಾಡ್ಕೊಂತ ಹೋಗ್ತಿದ್ದೆ. ನನಗೆ ಫಸ್ಟ್ ಕನ್ನಡ ಅಷ್ಟ ನನಗೆ ಬರೋದು, ಇಂಗ್ಲೀಷ್ ನನಗೆ ಬರೆಯೋಕೆ ಓದೋಕೆ ಅಷ್ಟು ಬರಲ್ಲ. ಬಟ್ ಬುಕ್ಕಲ್ಲಿ ನೋಡಿದ್ರೆ ನನಗೆ ಕನ್ಫ್ಯೂಸ್ ಆಗಿ ನನ್ನ ಫ್ರೆಂಡ್ ಕೂಡ ಒಂದು ಇಂಗ್ಲೀಷ್ ಬರ್ಡ್ನ ಕನ್ನಡದಲ್ಲಿ ಬರ್ಸಿದ್ದೀನಿ ನಾನು. ಪೆಂಟಾಸ್ಟಾರ್ಕು ಇಲ್ಲ ಐಬಿಸ್ ಇಲ್ಲ ಗಾರ್ಗೆನಿನ ಕನ್ನಡ ಬರ್ಸೋ ನಾ ಅಂದ್ರೆ ಕಂಠಪಾಠ ಮಾಡ್ತೇವೆ. ಇದು ಗಾರ್ಗೆನೆ, ಇದು ಪಿಂಟೈಲು, ಇದು ಶೆವ್ಲರ್ ಅಂತಂದೇಳಿ ಅವಾಗ ದಿನ ಮಾಡ್ಕೊಂತ ಹೋದಂಗಲ್ಲ ಅವಾಗ ದಿನಕ್ಕೆ ದಿನ ಅವಾಗ ಗೊತ್ತಾಯ್ತು. ಈ ಪಕ್ಷಿ ಬಗ್ಗೆ ತಿಳ್ಕೊಬೇಕು ಅನ್ನೋದು ಆಸಕ್ತಿ ಮೂಡಿಸಿದಂತ ಪಕ್ಷಿ ಯಾವುದು ನಿಮ್ಗೆ? ನನಗೆ ಫಸ್ಟ್ ಎಲ್ಲ ನನಗೆ ಅವಾಗೇನು ಇಷ್ಟ ಇಲ್ಲ, ಎಲ್ಲ ಬರ್ಡ್ನು ಇಷ್ಟ ಆಯ್ತು. ಆಮೇಲೆ ಇತ್ತೀಚೆಗೆ ಇದಾದಂಗೆಲ್ಲ ನನಗೆ ನಾವ್ ಬಿಲ್ಡಕ್ ಮೇಲೆ ಬಹಳ ನನಗೆ ಆಸಕ್ತಿ ಇದಾಯ್ತು. ಯಾಕಂದ್ರೆ ಅದು ಸ್ವಲ್ಪ ಗಂಡಿಗೂ ಅದು ಬೀಕಿದ ಮೇಲೆ ಒಂಥರ ನಾವ್ ಬಂದು ಕಲರ್ಫುಲ್ ಆಗಿರುತ್ತೆ. ಹಂಗಾಗಿ ನನಗೆ ಬಹಳ ಇಷ್ಟ ಆಯ್ತು ಅದು ಕುಂಬಳಕ. ಆತರ ನಿಮ್ಗೆ ಫೇವ್ರೇಟ್ ಪಕ್ಷಿಗಳು ಯಾವ್ದ್ರಿ ಇಲ್ಲಿ? ನನಗೆ ಫೇವ್ರೇಟ್ ಪಕ್ಷಿ ಅದೇ ನಾವ್ ಬಿಲ್ಡಕ್ ನನಗೆ ಫೇವ್ರೇಟ್ ಬರ್ಡ್. ಹೌದ್ರಾ? ಇವಾಗ ಬಂದೈತ್ರಿ ಇಲ್ಲಿಗೆ? ಕಂಟಿನ್ಯೂ ಭಾಳ ಇದೆ, ಫುಲ್ ನೆಸ್ಟಿಂಗ್ ಎಲ್ಲ ಮಾಡುತ್ತೆ. ಸಿಕ್ಕ ಅದು ಗ್ರಾಸ್ ಅಲ್ಲಿ ಇದೆಯಲ್ಲ ವೈಟ್ ಕಾಣಕ್ಕಂತ ಎಲ್ಲ ನಾವ್ ಬಿಲ್ಡಕ್ಕೆ ಗ್ರಾಸ್ ಅಲ್ಲಿ ಇರೋವೆಲ್ಲ. ಓಕೆ, ಇಲ್ಲಿ ನೋಡಕ್ ಬರೋದು ಕೌಂಟ್ಲೆಸ್ ಅಲ್ಲ? ಕೌಂಟ್ಲೆಸ್ ಅಲ್ಲ. ಅಂದ್ರೆ ನಮಗೆ ತುಂಗಭದ್ರಾ ಬ್ಯಾಕ್ ವಾಟರ್ ಇರೋ ಪಕ್ಷಿಗಳು ಈ ಏರಿಯಾ ಒಂದು ಬಿಟ್ರೆ ಬೇರೆ ಅದಕ್ಕೆ ಎಲ್ಲಿ ಸಂರಕ್ಷಣೆ ಪ್ರದೇಶ ಇಲ್ಲ ಅಣ್ಣ. ನೀವು ಎಷ್ಟು ಪಕ್ಷಿಗಳನ್ನ ಐಡೆಂಟಿಫೈ ಮಾಡ್ತೀರಾ? ನಾನು ಒಂದು 250 ಬರ್ಡ್ ಐಡೆಂಟಿಫೈ ಮಾಡ್ತೀನಿ ಸರ್. 250? ಹಾಂ. ಅದರಲ್ಲಿ ನಮ್ಮ ಇಂಡಿಯನ್ ಲೋಕಲ್ ಎಲ್ಲ ಆಲ್ಮೋಸ್ಟ್ ಮೈಗ್ರೇಷನ್ ಯಾವ ನಮ್ಮಲ್ಲಿ ಬರುತ್ತಾ ಮೈಗ್ರೇಷನ್ ಬರ್ಡ್ ಲೋಕಲ್ ಬರ್ಡ್ ಎಲ್ಲ ಐಡೆಂಟಿಫೈ ಮಾಡ್ತೀನಿ. ಅಷ್ಟೊಂದು ಅಂದ್ರೆ ಈ ಆಸಕ್ತಿ ಹೆಂಗ್ ಬಂತು ನಿಮ್ಗೆ ಪಕ್ಷಿಗಳ ಬಗ್ಗೆ? ನಾನು ಫಸ್ಟ್ ನನಗೆ ಆಸಕ್ತಿ ಇದ್ದಿಲ್ಲ, ಬಟ್ ನಾನು ನಾನು ಓದಿದೆ ಅಷ್ಟೇ, SLC ಓದಿದೆ. ಬಟ್ ನನ್ನ ಪಕ್ಕಕ್ಕೆ ನನ್ನ ತೋಟ ಇದೆ, ನಾನು ತೋಟದಲ್ಲಿ ಕೆಲಸ ಮಾಡ್ತಿದ್ದೆ. ಯಾವಾಗ ಸಮತ್ ಕೊಟ್ಟರು ಸರ್, ವಿಜಯ್ ಟಿ, ಆನಂದ್ ಬಾಬು ಅಂತ ಬಂದಿದ್ರು. ಅವಾಗ ಈ ತರ ಇದೆ ಅಂದ್ರೆ ಅವ್ರು ಬಂದಿದ್ರು ಅದಕ್ಕೆ ನೋಡಕ್ಕೆ ಪಕ್ಷಿಗಳು ಅದಾವ ಅಂತ. ನಮಗೆ ಇವ್ರು ಯಾಕೆ ಬಂದ್ರು ಇಲ್ಲಿಗೆ ಅಂದ್ರೆ ನಮ್ಗೆ ಬೈನಾಕುಲರ್ ಒಂದು ಬುಕ್ಕ ತಂದಿದ್ದು ಅವ್ರ ಕೈಯಲ್ಲಿ. ಬಟ್ ಇದು ಏನಂತ ನಮಗೆ ಅಷ್ಟು ಬೈನಾಕುಲರ್ ಬಗ್ಗೆ ಬರ್ಡ್ಸ್ ಬಗ್ಗೆ ಗೊತ್ತಿದ್ದಿಲ್ಲ. ಅವಾಗ ಇದು ಅವ್ರು ಯಾಕೆ ಬಂದ್ರಂತ ಅವ್ರ ಜೊತೆಗೆ ಬಂದ್ವಿ ನಾವು. ಅವಾಗ ಅವ್ರು ನೋಡೋ ಹೊತ್ನಾಗ ಕೇಳಿದ್ ಯಾವ ಊರಪ್ಪ ಅಂದಿದೆ, ಊರು ಸರ್ ನಾನು ಇಲ್ಲೇ ಇದು ಮಾಡ್ತೀನಿ ಅಂತ ಹೇಳಿ. ಹೌದಾ ಅಂತ ಅವಾಗ ನಾನು ತೋರಿಸಿ ಸರಿ ಬಿಡು ಅಂತ ನಾನು ಫಸ್ಟಿಗೆ ಬಂದು ಹೋದ್ರು, ಸುಮ್ಮನೆ ನಾನು. ಆಮೇಲೆ ನನ್ನ ಫ್ರೆಂಡ್ಗೆ ಅವ್ರು ವಿಜಯ್ ಟಿ ಅಣ್ಣ ಅಂತೇಳಿ ಅವರು ಫೇಸ್ಬುಕ್ಕಲ್ಲಿ ಪರಿಚಯ ಆಗಿದ್ರಂತೆ. ಫೋಟೋಗೆ ಹಾಕಿದಾಗ ಅವ್ರಿಗೆ ನಮ್ಮ ಫ್ರೆಂಡ್ಗೆಲ್ಲ ಗೊತ್ತಾಯ್ತು ಇದು ನಮ್ಮೂರ್ದಲ್ಲ ಹೆಂಗ ಅಂತೇಳಿ. ಅವಾಗ ಹಿಂಗೆ ಕೇಳಿದೆ ಫೋನ್ ಮಾಡಿ, ಇಲ್ಲ ಸರ್ ಯಾವ ಊರು ಹಿಂಗೆ ಅಂದಾಗ ಇಲ್ಲೇ ನಮ್ದು ಬಂದ್ ಮಾಡಿ ನಿಮ್ಮೂರಲ್ಲಿ ಪಕ್ಷಿಗಳು ಬರ್ತದ ಅಂದಾಗ ಒಂದ್ಸಲ ಇಲ್ಲೇ ಬಂದು ಎಲ್ಲ ನಮ್ಮ ಫ್ರೆಂಡ್ ಎಲ್ಲ ನಾವು ಮೀಟ್ ಮಾಡಿದ್ವಿ. ಅವಾಗ ಪಕ್ಷಿಗಳು ಹಿಂಗೆ ಬರ್ತಾವ ಫಾರಿನ್ಲಿದ್ದ ಅಂದಾಗ ನಮಗೆ ಸ್ವಲ್ಪ ಜಾಸ್ತಿ ಆಸಕ್ತಿ ಬಂತು. ಅಂದ್ರೆ ಫಾರಿನ್ಲಿದ್ದು ಇಲ್ಲಿ ಹೆಂಗೆ ಬರ್ತಾವು, ಅವರೇ ತಂದು ಬಿಡ್ತಾರೆ ಏನಂತ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಆಮ್ಯಾಗ ಹಿಂಗೆ ಅಂತ ಮತ್ತೆ ಊರಲ್ಲಿ ಒಂದು ದೇವಸ್ಥಾನದಲ್ಲಿ ಎಲ್ಲ ಪ್ರಾಜೆಕ್ಟ್ ಮಾಡಿ ಇಡೀ ಊರಿಗೆಲ್ಲ ಪಕ್ಷಿ ಈ ಥರ ಬರ್ತಾವಂತ ತೋರಿಸಿದ್ರು. ಅವಾಗ ನಮ್ಗೆ ಇನ್ನೂ ಅದ್ರ ಬಗ್ಗೆ ಜಾಸ್ತಿ ಆಸಕ್ತಿ ಮೂಡ್ತು. ಅವಾಗೆ ನಮ್ಮ ಫ್ರೆಂಡ್ ಎಲ್ಲ ನಾವೇ ಒಂದು 14 ಟೀಮ್ ಮಾಡ್ಕೊಂಡು ಇದ್ರ ವಾಲಂಟ್ರಿಯಾಗಿ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗ್ 2014-15 ಬ್ಲಾಕ್ ನೇಪಡ್ ಐಬಿಸ್ ಇದ ಮೈಗ್ರೇಟರಿ ಬರ್ಡ್? ಇಲ್ಲ, ಲೋಕಲ್ ಲೋಕಲ್. ಅದು ಜಾಸ್ತಿ ಗುಡಿಯಲ್ಲಿ ಅಲ್ಲೆಲ್ಲ ನೆಸ್ಟಿಂಗ್ ಮಾಡ್ತತ್ತಣ್ಣ. ಎಲ್ಲಿ? ಅದ ಬ್ಲಾಕ್ ಹೆಡ್ ಐಬಿಸ್ ಗುಡಿಯಲ್ಲಿ. ಬಟ್ ಇವಾಗ ನಮ್ಮಲ್ಲಿ ಹೆಚ್ಚಾಗಿ ಮಾಡತ್ತ. ಓಕೆ ಓಕೆ ಓಕೆ. ಆಲ್ಮೋಸ್ಟ್ ಇದು ಸ್ಮಾಲ್ ಕಾರ್ಮೊರೆಂಟ್ ಭಾಳ ಇದಲ್ರಿ? 3 ಇದೆ ಅಣ್ಣ. 3 ಇದೆನಾ? ಸ್ಮಾಲ್ ಪ್ರಿಂಟಿಂಗ್ ಕೋಲು, ಆಮೇಲೆ ಇಂಡಿಯನ್ ಕಾರ್ಮೊರೆಂಟ್, ಆಮೇಲೆ ಗ್ರೇಟ್ ಕಾರ್ಮೊರೆಂಟ್. ಬಟ್ ಅದರಲ್ಲಿ ಇಂಡಿಯನ್ ಕಾರ್ಮೊರೆಂಟ್, ಲಿಟಲ್ ಕಾರ್ಮೊರೆಂಟ್ ಭಾಳ ಇದೆ ಅಣ್ಣ. ಆ ಗ್ರೇಟ್ ಕಾರ್ಮೊರೆಂಟ್ ಸ್ವಲ್ಪ ಕಮ್ಮಿ ಇದೆ. ಓಕೆ ಓಕೆ. ಎಲ್ಲ ಕಾಣ್ತದೆ ಇದೆ ಅಣ್ಣ. ಇಂಡಿಯನ್ ಕಾರ್ಮೊರೆಂಟ್ ಎಲ್ಲ ನೆಸ್ಟಿಂಗ್ ಮಾಡಿದೆ. ಓಕೆ ಓಕೆ. ಅದು ಈಗ ಗಿಡದಲ್ಲಿ ನೆಸ್ಟಿಂಗ್ ಇದೆ? ನೆಸ್ಟಿಂಗ್ ಅಣ್ಣ. ಇನ್ನು ಮುಂದೆ ಐಲ್ಯಾಂಡ್ ಇದಾವಲ್ಲ ಎಲ್ಲ ನೆಸ್ಟಿಂಗ್ ಮಾಡಿದೆ. ಅದ್ರ ಜೊತೆಗೆ ಆಮೇಲೆ ವೈಟ್ ಐಬಿಸ್ ಕೂಡ ನೆಸ್ಟಿಂಗ್ ಮಾಡಿದೆ. ನಾವ್ ಬಿಲ್ಟಕ್ ಬಂದಿದೆ? ಫುಲ್ ಇದೆ ನಾವ್ ಬಿಲ್ಟಕ್ ಗ್ಲಾಸ್ ಅಲ್ಲಿ ಇದೆ ನೋಡಿ ಅಲ್ಲಿ ವೈಟ್. ನಮ್ಮ ಅನ್ಸಂಬ್ರು ಸ್ಪೆಷಲ್ ಅನ್ಕೋಬೇಕಲ್ಲ. ಇಷ್ಟು ವೆರೈಟಿ ಪಕ್ಷಿಗಳ ಹೆಸರನ್ನ ನೆನ್ಪಿಟ್ಕೊಳ್ಳೋದಕ್ಕೆ ನಿಮ್ಗೆ ಏನ್ ಟ್ರಿಕ್ ಯೂಸ್ ಮಾಡ್ತೀರಾ? ಆ ಥರ ಏನು ಟ್ರಿಕ್ ಅಲ್ಲ ಅಂದ್ರೆ ನಾವು ಇದೇ ಫೀಲ್ಡಲ್ಲಿದ್ದರೆ ಗೊತ್ತಾಗತ್ತಣ್ಣ. ಅದಕ್ಕೆ ಟ್ರಿಕ್ ಏನು ಅವಶ್ಯಕತೆ ಇರಲ್ಲ, ಅಲ್ಲ ಗೊತ್ತಾಗ್ಬಿಡುತ್ತೆ. ಒಂದ್ಸರಿ ನೋಡಿ ಅಂದ್ರೆ ಈ ಬರ್ಡ್ ಇದು ಅದು ಐಬಿಸು ಇಲ್ಲ
ಕಾಮನ್ ಹಾಕಿ ಕೂಕೋ ಗ್ರೇ ಬಿಲೆಡ್ ಕೂಕೋ ಅದು ಗೊತ್ತಾಗತ್ತೆ ನಾನು ಒಂದೆರಡು ಸಲ ನೋಡ್ಕೊಂಡ್ಬಿಟ್ರೆ ಗೊತ್ತಾಗತ್ತೆ ಆತ ಟ್ರಿಕ್ ಪಕ್ಕೇನಿಲ್ಲ ಫಸ್ಟ್ ಕಲಿಯುವಾಗ ಸ್ವಲ್ಪ ಬಹಳ ಕಷ್ಟ ನೀವು ಒಂದಾಗಿ ಟ್ರಿಕ್ಸ್ ಅದು ಬೀಕು ಕಲರು ಸೈಜ್ ಸ್ವಲ್ಪ ನೋಡ್ಕೊಂತಿದ್ವಿ ಯಾವ್ದೋ ಏನಂತ ಬುಕ್ ಇದ್ರೇನು ಈಸಿ ಸಿಗುತ್ತೆ ಇಲ್ಲ ಅಂದ್ರ ಬುಕ್ ಇಲ್ಲ ಅಂದ್ರ ಇನ್ನೊಬ್ರು ಯಾರು ಒಳ್ಳೆ ಎಕ್ಸ್ಪರ್ಟ್ ಇರ್ತಾರಲ್ಲ ಅವ್ರ ಹತ್ರ ಕೇಳ್ತೀವಿ ಸರ್ ಅಣ್ಣ ಈ ತರ ಇದೆ ಸರ್ ಬೀಕು ಈ ತರ ಬರುತ್ತೆ ಕಾಲು ಈ ತರ ಇದೆ ರೆಕ್ಕೆ ಈ ತರ ಇದೆ ಅಂದಾಗ ಜಸ್ಟ್ ಈ ತರ ಕಾಂಡಾಗಿ ಹೇಳಿದ್ರೆ ಅವಾಗ ಇದ ಬೇಡ ಅಂತ ಅವ್ರು ಹೇಳ್ತಿದ್ರು ಒಂದೊಂದ್ ಟೈಮಲ್ಲಿ ಯಾಕಂದ್ರೆ ಒಂದೇ ಸ್ಪೀಸಸ್ ಅಲ್ಲಿ ಒಂದೇ ಇದ್ರಲ್ಲಿ ವೆರೈಟಿ ಇದೆಯಲ್ಲ ಅದು ಪ್ರಶ್ನೆ ಅದು ಬಟ್ ಕಲರ್ ಚೇಂಜ್ ಆಗತ್ತೆ ಬಹಳ ವ್ಯತ್ಯಾಸ ಆಗತ್ತೆ ಈಗ ಅದು ಮೇಲ್ ಫೀಮೇಲ್ ಅಂತ ನೋಡ್ಲಿಕ್ಕೆ ಸೈಜ್ ಫಸ್ಟ್ ಅಂದ್ರೆ ಕೆಲವೊಂದ್ ಬೋರ್ಡ್ ಅಲ್ಲಿ ಜಸ್ಟ್ ಸ್ವಲ್ಪ ಸೈಜ್ ಅಲ್ಲಿ ಗೊತ್ತಾಗತ್ತೆ ಈ ಪೆಂಟೆಸ್ಟಾರ್ಕ್ ಗ್ರೇ ಹೆರನ್ ಆಮೇಲೆ ಕಾರ್ಮೋರೆಂಟ್ ಈಗ್ರೇಟ್ ಅವೆಲ್ಲ ಹೆಣ್ಣು ಗಂಡಲ್ಲ ಸ್ವಲ್ಪ ಕಷ್ಟ ಇದು ಪಿಂಟೆಲು ಗಾರ್ಗನಿ ಶೌಲರು ಕಾಮನ್ ಟೀಲು ಗಡುವಲು ಯುರೋಸಿಯನ್ ವಿಜನ್ ರೆಡ್ ಕ್ರೆಸ್ಟೆಡ್ ಪೋಚರು ಇವೆಲ್ಲ ಗೊತ್ತಾಗತ್ತೆ ಹೆಣ್ಣು ಗಂಡು ಕಲರ್ ಚೆನ್ನಾಗಿರುತ್ತೆ ಕಲರ್ಫುಲ್ ಸೈಜ್ ಕೂಡ ಸ್ವಲ್ಪ ದೊಡ್ಡದಿರುತ್ತೆ ಹೆಣ್ಣು ಸ್ವಲ್ಪ ಕಲರ್ ಡೌನ್ ಇರುತ್ತೆ ಈಗ ಇಂಡಿಯನ್ ರೆಸಿಡೆಂಟ್ ಬರ್ಡ್ಗಳು ಬೇರೆ ಕಡೆ ಮೈಗ್ರೇಷನ್ ಹೋಗಿ ವಾಪಸ್ ಬರೋದು ಅಭ್ಯಾಸ ಇದೆಯಾ ಇಲ್ಲಿ ಹೋಗಿ ಅಂದ್ರೆ ಇಲ್ಲ ಇಂಡಿಯಾದಲ್ಲಿ ಮೈಗ್ರೇಷನ್ ಆಗತ್ತೆ ಕೆಲವೊಂದು ಬರ್ಡ್ ಬಟ್ ಬೇರೆ ಕಡೆ ಹೋಗಲ್ಲ ಬಟ್ ಇಂಡಿಯಾದ ಇಲ್ಲಿಲ್ಲ ಅಂದ್ರೆ ಮತ್ತೆ ಇನ್ನೊಂದು ಏರಿಯಾಕ್ಕೆ ಇಲ್ಲ ಅಂಗಸಮುದ್ರ ಇಲ್ಲ ಬೇರೆ ಒಂದು 20 ಕಿಲೋಮೀಟರ್ 30 ಕಿಲೋಮೀಟರ್ ಆ ಥರ ಅಲ್ಲಿ ಹೋಗಿ ಇದಾಗತ್ತಣ್ಣ ಬಟ್ ಇಲ್ಲಿ ಅದಕ್ಕೆ ಆಹಾರಪ್ಪ ಎಲ್ಲ ಸಿಗುತ್ತಣ್ಣ ಹಂಗಾಗಿ ಇಲ್ಲೇ ಹೇಳ್ಕೊಳ್ತಾ ಅದು ಬಟ್ ಫಾರಿನಾಗೆಲ್ಲ ಫುಲ್ ಚಳಿಗಾಲದಾಗ ಫುಲ್ ಐಸ್ ಆಗಿಬಿಡುತ್ತೆ ಅಲ್ಲಿ ಪಾಪ ಅವಕ್ಕೆ ಆಹಾರ ಏನು ಸಿಗಲ್ಲ ಹಂಗಾಗಿ ಈ ಕಡೆ ಬರುತ್ತೆ ಅಂದ್ರೆ ಮೂಲ ಉದ್ದೇಶ ಆಹಾರನ ಮೇನ್ ಆಹಾರ ಇಲ್ಲ ಸಂತಾನೋತ್ಪತ್ತಿ ಮಾಡಲ್ಲ ಮೈಗ್ರೇಷನ್ ಅಲ್ಲಿ ಮಾಡಿ ಕರ್ಕೊಂಡ ಬರುತ್ತಾ ಇಲ್ಲೇನ್ ಜಸ್ಟ್ 4 ತಿಂಗಳು ಬಂದು ಹೋಗ್ಬಿಡುತ್ತೆ ಅಷ್ಟೇ ಅಲ್ಲ ಎಲ್ಲ ಮೈಗ್ರೇಟ್ ಬಿಡ ಅಷ್ಟೇನಾ ಎಲ್ಲ ಮೈಗ್ರೇಷನ್ ಬಿಡೋದು ಬಟ್ ಇದೊಂದು ಬರ್ತಾನೆ ಓರಿಯೆಂಟಲ್ ಪ್ರಿಂಟಿಂಗ್ ಕೋಲ್ ಅಂತ ಆಸ್ಟ್ರೇಲಿಯಾದ ಬರುತ್ತೆ ಅದೊಂದೇ ಮರಿ ಮಾಡ್ಕೊಂಡು ಕರ್ಕೊಂಡ್ ಹೋಗೋದು ಉಳ್ಕಿದ್ ಯಾವ ಮರಿ ಮಾಡಲ್ಲ ನಾನು ಇಷ್ಟ ದಿನ ಅನ್ಕೊಂಡಿದ್ದೆ ಅಂದ್ರೆ ಇಲ್ಲಿ ಬಂದು ವಿಡಿಯೋ ಮಾಡ್ಕೊಂಡು ಆಲ್ಮೋಸ್ಟ್ ಎಲ್ಲ ಜನರಿಗೆ ಅದೇ ಇರೋದು ಬಂದು ಮರಿ ಮಾಡ್ಕೊಂಡು ಕರ್ಕೊಂಡ್ ಹೋಗ್ತಾವ ಅಂತಂದೇಳಿ ಯಾವ ಮರಿ ಮಾಡಲ್ಲ ಮೈಗ್ರೇಷನ್ ಬೋರ್ಡ್ ಅವು ದೊಡ್ಡ ಪರ್ವತ ಹಿಮಾಲಯ ಅಂತಲ್ಲೆಲ್ಲ ನಮ್ಮ ಮರಿಗಳು ಮಾಡತಾನ ಬಟ್ ನಮ್ಮ ಇಂಥ ದೊಡ್ಡ ಪರ್ವತ ಆ ಥರ ಏನು ಇಲ್ಲ ಇಲ್ಲಿ ಯಾಕೆಂದ್ರೆ ಮರಿ ಮಾಡ್ಕೊಂಡು ಕರ್ಕೊಂಡ್ ಬರೋ ಕಾರಣ ಅಂದ್ರಣ ಅದು ಬಟ್ ಅಂದ್ರೆ ಅದನ್ನ ಬಂದು ಜಾಗ ನೋಡ್ರೆ ಮತ್ತೆ ರಿಟರ್ನ್ ಅವು ಮರಿಗಳು ಕರ್ಕೊಂಡ್ ಬರ್ಬೇಕಲ್ಲ ಹಂಗಾಗಿ ಅಲ್ಲಿ ಮರಿ ಮಾಡ್ಕೊಂಡ ಕರ್ಕೊಂಡ್ ಬರುತ್ತೆ ಇಲ್ಲಿ ಬಂದು ಮರಿ ಮಾಡಿದ್ಮೇಲೆ ಅವಕ್ಕೆ ಜಾಗ ಗೊತ್ತಾಗಲ್ಲ ಸರ್ವೈವ್ ಆಗೋದು ಕಷ್ಟ ಉಳ್ಕೊಳ್ಳೋದು ಕಷ್ಟ ಆಗತ್ತಲ್ಲ ಅದು ಹುಲ್ಲಿದೆಯಲ್ಲ ಹುಲ್ಲಿನ ತುದಿ ಎಷ್ಟು ತಿಂತಿದೆ ನೋಡ್ರಿ ಒಳ್ಳೆ ಗ್ರಾಸ್ ಬರೀ ಎಳೆ ಹುಲ್ಲು ಹೌದಲ್ಲ ಇಲ್ಲಾಂದ್ರೆ ಅದು ಕಾಲ್ ಕಿತ್ತಂದ್ ಕಾಲ ಹಿಡ್ಕೊಂಡ್ ತಿನ್ನತಾನ ಅದ ಎಳೆ ಹುಲ್ಲನ ಅದ ಎಳೆ ತಿಂದು ಮತ್ತೆ ಉಳ್ಕಿ ಹೋಗ್ಬಿಡುತ್ತೆ ಬಿಟ್ಬಿಡುತ್ತೆ ಅವು ನಾವ್ ಬಿಲ್ಟಕ್ಸ್ ಆಲ್ಮೋಸ್ಟ್ ನೀರಲ್ಲಿ ಕಡಿಮೆ ಅನ್ಸುತ್ತೆ ಅಂದ್ರೆ ಕಮ್ಮಿ ಇರುತ್ತಾನ ಬಟ್ ಈ ಟೈಮ್ ಆಲ್ಮೋಸ್ಟ್ ಡಕ್ಸ್ಗಳೆಲ್ಲ ರಾತ್ರಿ ಫುಲ್ ಆಕ್ಟಿವ್ ಆಗಿರ್ತಾನ ಈ ಅಗಲತ್ ಬಂದು ಆಲ್ಮೋಸ್ಟ್ ಫುಲ್ ರೆಸ್ಟ್ ಮಾಡ್ತಾವ ಬಂದ್ ಕುಂತ ಮರದ ಮೇಲೆ ಇಲ್ಲಿ ಗ್ರಾಸ್ ಮೇಲೆ ಐಲ್ಯಾಂಡ್ ಮೇಲೆ ಕುಂತ ಸುಮ್ಮನೆ ಕುಂತ್ಕೊಂಡ್ಬಿಡ್ತಾವ ನೈಟ್ ಟೈಮ್ ಆಕ್ಟಿವ್ ಫುಲ್ 6 ಹುಡುಗ ನೈಟ್ ಟೈಮ್ ಫುಲ್ ಆಕ್ಟಿವ್ ಈ ಟೈಮ್ ನ ಸುಮ್ಮನೆ ಬಂದು ಕುಂತ್ಕೊಂಡ್ಬಿಡ್ತಾವ ಅದೊಂದೇ ಬರ್ಡ್ ಹಂಗ ಆಲ್ಮೋಸ್ಟ್ ಡಕ್ಸ್ಗಳೆಲ್ಲ ಅದೇ ತರ ಮಾಡೋದು ನೈಟ್ ಟೈಮ್ ಆಕ್ಟಿವ್ ಫುಲ್ ಆಕ್ಟಿವ್ ಅಂದ್ರೆ ಆ ಟೈಮಲ್ಲಿ ಯಾರು ಡಿಸ್ಟರ್ಬ್ ಇರಲ್ಲ ಜನಪನ ಒಳ್ಳೆ ಬ್ಯಾಕ್ ವಾಟರ್ ಅಲ್ಲಿಂದ ಕೆರೆಗಳು ಪರಿಗಳಲ್ಲಿ ರಾತ್ರಿ ಯಾರು ಇರಲ್ಲ ಹಂಗಾಗಿ ಅವಕ್ಕೆ ಆಹಾರ ಸ್ವಲ್ಪ ಜಾಸ್ತಿ ಸಿಗುತ್ತೆ ಈಗ ಹೆಂಗಂದ್ರೆ ಒಂಥರ ಫ್ಯಾಕ್ಟ್ರಿ ಇದ್ದಂಗ ಕೆಲವತ್ತು ನೈಟ್ ಡ್ಯೂಟಿ ಮಾಡೋರು ಬೇರೆ ಹಗಲು ಡ್ಯೂಟಿ ಮಾಡೋರು ಬೇರೆ ಆತರ ಒಂದೇ ತರ ಹೋದ್ರೆ ಅಲ್ಲಿ ಕೆಲಸ ಇರಲ್ಲ ರೈತರು ಈ ಪಕ್ಷಿಗಳಿಂದ ಉಪಯೋಗ ಆಗಿದೆ ಅನ್ನೋ ಅಭಿಪ್ರಾಯ ನಿಮ್ಗೆ ಯಾರಾದ್ರೂ ಹೇಳಿದಾರ ಸಿಕ್ಕಿದೆಯಾ ಸ್ವಲ್ಪ ಬಳಂದ ಗೊತ್ತಾಗಿದೆ ಅಣ್ಣ ಅಂದ್ರೆ ಯಾವ ತರ ಅವ್ರ ಅಭಿಪ್ರಾಯ ಅಂದ್ರೆ ಈ ಗದ್ದೆಗಳಲ್ಲಿ ಹುಳ ಪಳ ಜಾಸ್ತಿ ಇರುತ್ತಣ್ಣ ಅವಾಗ ಈಗ ಐಬಿಸ್ಗಳು ಲಿಟಲ್ ಈಗ್ರೇಟ್ಗಳು ಆಮೇಲೆ ಗ್ಲಾಸ್ ಐಬಿಸ್ಗಳು ಇವೆಲ್ಲ ಗದ್ದೆಲಿ ಹೋದಾಗ ಹುಳ ಪಳ ಎಲ್ಲ ತಿನ್ನುತ್ತೆ ಅಣ್ಣ ಆ ತಿಂದಲ್ಲಿ ಅವು ಅಂದ್ರೆ ಕೆಲವೊಂದು ಟೈಮಲ್ಲಿ ಅದು ನೀರು ಹರಿದ್ರೆ ಪಾಚ್ ಇದಿರ್ತಲ್ಲ ಅವಾಗ ಅಡ್ಡಾಡ್ದಂಗ್ಲದ ಪಾಚ್ ಹೊಡೆದಂಗಲ್ಲ ಅದು ಇದಾಗತ್ತಣ್ಣ ಕೆಲವೊಂದು ಟೈಮಲ್ಲಿ ರೈತರಿಗೆ ಭಾಳ ಅನುಕೂಲ ಆಗುತ್ತೆ ಅದು ಬೀಕಿಲ್ಲ ಹಿಂಗೆ ಹುಡ್ಕೋವಾಗ ಅದೆಲ್ಲ ಕಸರೆಲ್ಲ ಪಾಚ್ ಅಂತದೆಲ್ಲ ಅದು ಹೊಡಿಯುತ್ತೆ ಅಣ್ಣ ಅದು ಅವಾಗೆಲ್ಲ ಮತ್ತೆ ಅದು ಮಣ್ಣೆಲ್ಲ ಕಾಣುತ್ತೆ ಪಾಚ್ ಎಲ್ಲ ಹೋಗುತ್ತೆ ಇವಾಗ ನಿಮ್ಗೆ ಚಾಲೆಂಜಸ್ ಅಂತ ಈ ಕೆಲಸದಲ್ಲಿ ಏನೇನು ಬರ್ತದೆ ಅಂದ್ರೆ ಪಕ್ಷಿಗಳ ವಿಚಾರದಲ್ಲಿ ಇವಾಗ ಯಾವುದೋ ಒಂದು ಬಲೆಗೆ ಸಿಕ್ಕಾಕಂತು ಆ ಥರ ಇಲ್ಲಿ ಬಲೆಗೆ ಏನಾಗಲ್ಲ ಕೆಲವೊಂದು ಟೈಮಲ್ಲಿ ಹೊರಗಡೆ ಹೋದಾಗ ಅದು ಫುಡ್ ಏನಾರ ತಿಂದು ಸ್ವಲ್ಪ ಇಂಜುರಿ ಆಗ್ತವೆ ಕೆಲವೊಂದು ಬರ್ಡ್ ಬಟ್ ಅವು ನಮ್ಗೆ ಅಂದ್ರೆ ಪೂರ್ತಿ ನಮ್ ಕೈ ಸಿಕ್ಕರೆ ಮಾತ್ರ ನಾವು ಯಾವ್ದು ಬರ್ಡ್ನ ಸೇವ್ ಮಾಡಕ್ ಟ್ರೈ ಮಾಡ್ತೀವಿ ಆಲ್ಮೋಸ್ಟ್ 90% ಅದು ಆಗ ಬದುಕಲ್ಲ ಕೆಲವೊಂದು ಟೈಮ್ ಬರ್ಡ್ ಮಾತ್ರ ಅದು ಉಳ್ಕೊಳ್ಳುತ್ತೆ ಭಾಳ ಇದೆ ಅಣ್ಣ ಆಮೇಲೆ ಇದು ಇದೆ ಬಾರ್ ನೌಲ್ ಇದೆ ಗೂಬೆ ಆಮೇಲೆ ಬಾರ್ ನೌಲ್ ಒಂದು ಸ್ಪಾಟೆಡ್ ಔಲೆಟ್ ಒಂದು ಇದು ಮಾಡಿದ್ವಿ ಬಟ್ ಎಲ್ಲ ಆಲ್ಮೋಸ್ಟ್ ರೆಕ್ಕೆ ಕಟ್ ಆಗಿ ಹೋದಾಗಿದೆ ಒಂದು ಬರ್ಡ್ ಮಾತ್ರ ಅದು ಫುಡ್ ಇಂಜುರಿ ಆಗಿ ಫುಲ್ ಇದಾಗಿತ್ತು ಅದೊಂದು ಆಮೇಲೆ ಬ್ರಾಹ್ಮಣಿ ಕೈಟ್ ಒಂದು ಪೂರ್ತಿ ಅದು ಒಂದು ರೆಕ್ಕೆ ಪೂರ್ತಿ ಕಟ್ ಆಗಿತ್ತು ಆಗ್ಲಿಲ್ಲ ರಿಕವರ್ ಆಗ್ಲಿಲ್ಲ ತೀರ್ಕೊಂಡು
ಇಲ್ಲ ಆ ಥರ ಏನಿಲ್ಲ. ಬಟ್ ಸಾಯಂಕಾಲ ಸ್ವಲ್ಪ ಚೆನ್ನಾಗಿರುತ್ತೆ, ಬೆಳಗ್ಗೆ ಸ್ವಲ್ಪ ಆಕ್ಟಿವ್ ಜಾಸ್ತಿ ಇರ್ತಲ್ಲ, ಸೌಂಡ್ ಸ್ವಲ್ಪ ಇದಾಗುತ್ತೆ. ಹಂಗೆ ಊರಲ್ಲಿ ಅಷ್ಟು ಕಾಲಿಂಗ್ ಮಾಡೋಂಥದ್ದೇನೋ ಇದಾಗಿ ಬರಲ್ಲ. ಅಲ್ಲಿ ಊರಿಗೆ ಅಂತ ಇಲ್ಲ ಇಲ್ಲ. ಬಟ್ ಇದು ಇಡೀ ಕರ್ನಾಟಕದಾಗಿಂತ 10 ಜಾಗಗಳು ಮಾತ್ರ ಇರ್ಬೋದು ಅಂತ ಅದ್ಭುತ ಜಾಗದಲ್ಲಿ ನೀವು ಇದ್ದೀರಾ. ಸ್ಪೆಷಲ್ ಭಾಳ ಖುಷಿ ಆಗುತ್ತೆ ನಮಗೆ. ರಾಮ್ಸರ್ ಸೈಡ್ ಬೇರೆ ಆಯ್ತಲ್ಲ, ಅದೊಂದು ಪ್ಲಸ್ ಪಾಯಿಂಟ್ ಆಯ್ತು. ರಾಜರು ಇಲ್ಲಿ ಬರೋಂಥ ಅತ್ಯಂತ ಪುಟ್ಟ ಪಕ್ಷಿ ಯಾವುದು? ಅಂದ್ರೆ ಲೋಕಲ್ ಬರ್ಡ್ ಕೇಳ್ತೀರ, ಮೈಗ್ರೇಷನ್ ಬರ್ಡ್ ಕೇಳ್ತಿದ್ರ? ಎರಡು ಹೇಳಿ. ನಮ್ಮ ಲೋಕಲ್ ಬರ್ಡ್ ಅಂದ್ರೆ ಇದು ಸನ್ ಬರ್ಡ್ ಬರುತ್ತೆ. ಮೈಗ್ರೇಷನ್ ಬರ್ಡ್ ಅಂದ್ರೆ ಇದು ಬರುತ್ತೆ, ವಾರ್ಬ್ಲರ್ಗಳು ಬರುತ್ತೆ. ವಾರ್ಬ್ಲರ್ಗಳಲ್ಲಿ ಭಾಳ ಚಿಕ್ಕ ಬರ್ಡ್ ಇದೆ. ಎಷ್ಟು ಪುಟಾಣಿ ಅಂದ್ರೆ ನಮ್ಗೆ ಹೆಬ್ಬಟ್ಟಿಗಿಂತ ಸ್ವಲ್ಪ ದೊಡ್ಡದಿರ್ಬೋದು ಅಷ್ಟೇ. ಅಷ್ಟೇ. ಅದರಲ್ಲಿ ವಾರ್ಬ್ಲಲ್ಲಿ ಭಾಳ ಮೈಗ್ರೇಷನ್ ಇದೆ. ಸೈಕ್ಸ್ ವಾರ್ಬ್ಲರು, ಬೂಟೆಡ್ ವಾರ್ಬ್ಲರು, ರೀಡ್ ವಾರ್ಬ್ಲರು, ಆಮೇಲೆ ಕಾಮನ್ ಚಿಪ್ ಚಾಪು, ಗ್ರೀನಿಶ್ ವಾರ್ಬ್ಲರು, ಅವೆಲ್ಲ ಇಲ್ಲಿ ಬರ್ತಾವೆ. ಅವೆಲ್ಲ ಇಲ್ಲಿ ಬರುತ್ತೆ. ಅವು ಮರದ ಮೇಲೆ ಇರ್ತಾವ ಅಥವಾ ಬೇರೆ? ಎಲ್ಲ ಆಲ್ಮೋಸ್ಟ್ ಅವು ಮರದ ಮೇಲೆ ಇರ್ತವೆ, ಒಣ ಮರದ ಮೇಲೆ ಇರ್ತದೆ. ಇದರಲ್ಲಿ ಏನು ಅಂದ್ರೆ ಮೀನ್ ತಂದು ಬಿಡ್ತಕ್ಕಂಥದ್ದು ಆತರ ಏನು ಇಲ್ಲ, ಮೀನ್ ಇರುತ್ತೆ. ಕೆಲವೊಂದು ಬರ್ಡ್ ಹೊರಗಡೆ ಹೋಗಿ ಫಿಶಿಂಗ್ ಮಾಡ್ಕೊಂಡ್ ಬರುತ್ತೆ. ಉದ್ದೇಶಪೂರ್ವಕವಾಗಿ ಆಹಾರ ಪೂರೈಕೆ ಅಂತ ಹೇಳಿ ಇಲ್ಲ ನಾವಂದ್ರೆ ಇಡೀ ನೀರ್ ಕಂಟಿನ್ಯಾಗ ಇದ್ದೇ ಇರ್ತಾಳ, ಅಲ್ಲಿ ಗುಂಡೆ ಮೀನ ಮರಿಗಳು ಇದ್ದೇ ಇರುತ್ತೆ. ಹಾಗಾಗಿ ನೀರ್ ಬಂದ್ಕೊಂಡು ಮತ್ತೆ ಮರಿಗಳು ಹಾಗೆ ಇದಾಗ್ತದೆ. ಈಗ ಬಿಗ್ಗೆಸ್ಟ್ ಬರ್ಡ್ ಅಂದ್ರೆ ಗ್ರೇ ಹೆರಾನ? ಇಲ್ಲ, ಪೆಂಟೆಸ್ಟಾರ್ಕ್ ಒಂದ್ ಬರುತ್ತೆ, ಪೆಲಿಕನ್ ಒಂದ್ ಬರುತ್ತೆ. ಅಲ್ಲ, ಈ ಪೆಲಿಕನ್ ಅಲ್ಲಿ ಅಂದ್ರೆ ಯಾವ್ದು ಬರುತ್ತೆ ಇಲ್ಲಿ? ಇದು ಸ್ಪಾಟ್ ಬಿಲ್ಡ್ ಪೆಲಿಕನ್ ಬರುತ್ತೆ, ಇಂಡಿಯನ್ ಸ್ಪಾಟ್ ಬಿಲ್ಡ್ ಪೆಲಿಕನ್. ನಮ್ಗೆ ಜಾಸ್ತಿ ಅದೇ ಇರೋದು. ಮತ್ತೆ ವೈಟ್ ಪೆಲಿಕನ್ ಅಂದ್ರೆ ಮೈಗ್ರೇಷನ್ ಬರ್ಡ್ ಬರುತ್ತೆ. ಡಾಲ್ಮಿಷನ್ ಅದೆಲ್ಲ ನಮ್ಗೆ ಇಲ್ಲಿ ಬರಲ್ಲ. ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ ಕಡೆ ಇರುತ್ತೆ ಡಾಲ್ಮಿಷನ್. ಬಯಲುಸೀಮೆಯಲ್ಲಿ ಅಂಕ ಸಮುದ್ರ ಬಿಟ್ರೆ ಪಕ್ಷಿಗಳಿಗೆ ಯಾವ್ದು ಒಂದು ಮಾಗಡಿ ಕೆರೆ ಇದೆ ಹತ್ರ, ಅದು ಬಿಟ್ರೆ ಬೇರೆ ಯಾವ್ದು ಇಲ್ಲ? ಬೇರೆ ಯಾವ್ದಿಲ್ಲ. ಬಟ್ ಮಾಗಡಿ ಜಸ್ಟ್ ಅಲ್ಲಿ ಬರೀ ಬಾರೆಡ್ ಗೀಜ್ ಒಂದೇ ಜಾಸ್ತಿ ಬರೋದು. ಉಳ್ಕಿದ್ ಇಷ್ಟು ವೆರೈಟಿ ಬರ್ಡ್ ಅಲ್ಲಿ ಎಲ್ಲಿ ಇಲ್ಲ. ರಂಗಂತಿಟ್ಟಲ್ಲಿ ಇಷ್ಟು ವೆರೈಟಿ ಬರ್ಡ್, ಇಷ್ಟು ಪ್ರಮಾಣ ಬರ್ಡ್ ಇಲ್ಲ. ರಂಗಂತಿಟ್ಟಲ್ಲಿ ಕೂಡ ಇಲ್ಲ? ಇಲ್ಲ, ಬಹಳ ಕಮ್ಮಿ ಇದೆ. ಇಷ್ಟು ಪೀಸಸ್ ಇಲ್ಲ, ಇಷ್ಟು ನಂಬರ್ಸ್ ಇಲ್ಲ. ಪೆಂಟೆಸ್ಟಾರ್ಕ್, ಪೆಲಿಕನ್, ನೈಟ್ ಏರನ್ ಅವೆಲ್ಲ ಸ್ವಲ್ಪ ಜಾಸ್ತಿ ಇದೆ. ನಮ್ಮಲ್ಲಿ ಆಲ್ಮೋಸ್ಟ್ ಡಕ್ಸ್ಗಳು, ವೇಡರ್ಸ್ ಎಲ್ಲ ಇದೆ. ಇವಾಗ ಪಕ್ಷಿಗಳಿಂದ ನಿಮ್ಮ ಊರಿಗೆ ಅಂದ್ರೆ ಊರಿನ ಜನರನ್ನ ಪಕ್ಷಿಗಳು ಹೆಂಗ್ ನೋಡಿದಾರೆ? ಲೈಕ್ ಇಲ್ಲ, ಫಸ್ಟಿಗೆ ಅವ್ರಿಗೆ ಏನು ಗೊತ್ತಿದ್ದಿಲ್ಲ, ಇವು ಏನ್ ಬರ್ತಾವ ಹೋಗ್ಬಿಡು ಅನ್ಕಂದ್ರ. ಬಟ್ ಈಗ ಪರವಾಗಿಲ್ಲ, ಜನ ಬರೋದ್ರಿಂದ ಬಹಳ ಖುಷಿನೂ ಪಡ್ತಾರ ಊರ ಜನ ಕೂಡ. ನಮ್ಮೂರ ಇಷ್ಟು ಜನ ಬರ್ತಾರ, ನಮ್ಮೂರ್ ಹೆಸರು ಆಯ್ತು ಅಂತ ಹೇಳಿ. ನಮ್ಮೂರಿಗೆ ಫಾರಿನಿಂದ ಬರ್ಡ್ ಬರ್ತಾವಲ್ಲ ಅಂತ ಅವರು ಸ್ವಲ್ಪ ಬಹಳ ಖುಷಿ ಪಡ್ತಾರ ಜನ ಎಲ್ಲ. ಇದು ದೋಣಿ ವಿಹಾರ ಎಲ್ಲ ಇರ್ತದ? ಇಲ್ಲ ದೋಣಿ ಇಲ್ಲ, ಅಲ್ಲಿ ಡಿಸ್ಟರ್ಬ್ ಆಗ್ತದೆ ಅಂತ ನಾವು ಮಾಡಿಲ್ಲ ಸರ್. ಇಲ್ಲಾಂದಿಲ್ಲ, ಅದು ಯಾಕಂದ್ರೆ ಒಳಗಡೆ ಹೋದ್ರೆ ಬರ್ಡ್ಸಿಗೆ ಬಹಳ ತೊಂದರೆ ಆಗುತ್ತೆ. ನಾವ್ ಯಾವಾಗೋ ಒಂದ್ ಟೈಮ್ ತಿಂಗಳು ಒಂದ್ಸರ, 15 ದಿನಕ್ಕೆ ಒಂದ್ಸರ ಏನೋ ಬೋರ್ಡಿಂಗ್ ಯಾವ ನೆಸ್ಟಿಂಗ್ ಮಾಡಿದಾವೋ ಏನಂದ್ ಮಾತ್ರ ನಾವು ಹೋಗ್ತೀವಿ, ಮಾತ್ರ ಹೋಗ್ತೀವಿ. ಯಾಕಂದ್ರೆ ಏನು ಒಳಗಡೆ ಡಿಸ್ಟರ್ಬ್ ಇಲ್ದಕ್ಕೆ ಇಷ್ಟು ಲಕ್ಷಾಂತರ ಪಕ್ಷಿಗಳು ಇರೋದು. ಹಂಗೆ ಒಳಗಡೆ ಬೋಟಿಂಗ್ ಎಲ್ಲ ಡಿಸ್ಟರ್ಬ್ ಆದ್ರೆ ಬಹಳ ಬರ್ಡಿಗೆ ತೊಂದರೆ ಆಗುತ್ತೆ. ಸುಮ್ಮನೆ ಹಂಗ ಅಂದಾಜು ಹೇಳೋದಾದ್ರೆ ಎಷ್ಟು ಎಲ್ಲ ಸ್ಪೀಸೀಸ್ ಸೇರಿ ಎಷ್ಟು ಬರ್ಬೋದು? ಎಷ್ಟು ಅಂದಾಜು? 1 ಲಕ್ಷದ ಮೇಲೆ ಆಗತ್ತಲ್ಲ, ಲಕ್ಷದ ಮೇಲೆ ಆಗುತ್ತೆ. ಬರೀ ನಾವು ಗ್ಲಾಸ್ ಐಬಿಸ್ ಒಂದು ಮ್ಯಾಕ್ಸಿಮಮ್ ಅಂದ್ರೆ 20,000 ಮೇಲೆ ಆಗುತ್ತೆ. ಅದು ಓಪನ್ ಸ್ಟಾರ್ಕ್ ಅದೊಂದು 15-20,000 ಗಟ್ಟಲೆ ಆಗುತ್ತೆ. ಕಾರ್ವನ್ ಕೂಡ ಒಂದು 700 ಬರ್ತಾರೆ. ಲಿಟಲ್ ಕಾರ್ಮೊರೆಂಟ್, ಇಂಡಿಯನ್ ಕಾರ್ಮೊರೆಂಟ್. ಸೊ 175 ಸ್ಪೇಸಿಸ್ ಅಲ್ಲಿ ಇವುಗಳಿಗೆ ಆಹಾರದ ಕೊರತೆ ಆಗಲ್ವಾ? ಆಗಲ್ಲ, ಕೊರತೆ ಆಗಲ್ಲ. ಕೆಲವೊಂದು ಬರ್ಡು ನೈಟ್, ಡಕ್ಸ್ಗಳೆಲ್ಲ ನೈಟ್ ಆಕ್ಟಿವ್ ಆಗಿರ್ತೈತೆ. ಕೆಲವೊಂದು ಬರ್ಡು ಹಗಲತ್ತು ಆಕ್ಟಿವ್ ಆಗಿರುತ್ತೆ. ಹಂಗಾಗಿ ಅವು ಜಗಳ ಆಡಲ್ಲ. ಮತ್ತೆ ಇವಾಗ ಒಂದು ಮರದಲ್ಲಿ ಒಂದು ಪಕ್ಷಿ ಗೂಡು ಕಟ್ಟಿರ್ತದೆ. ಅಲ್ಲಿ ಒಂದು 4-5 ವೆರೈಟಿ ಪಕ್ಷಿಗಳಾದ್ರೂ ಒಂದು ಮರದಲ್ಲಿ ಗೂಡು ಮಾಡ್ಕೊಂಡಿರ್ತವೆ. ಅವುಗಳ ಮಧ್ಯೆ ಏನು ಕಿತ್ತಾಟಗಳಾಗಲ್ಲ? ಇಲ್ಲ, ಆ ತರ ಏನು ಕಿತ್ತಾಡಿಕೆ ಆಗಲ್ಲ. ಆಲ್ಮೋಸ್ಟ್ ಒಂದು 90% ಅದೇ ಗೂಡಲ್ಲಿ ಅದೇ ಬರ್ಡ್ ಜಾಸ್ತಿ ಮಾಡ್ತಾರೆ. ಕೆಲವೊಂದು ಬರ್ಡ್ ಅಕ್ಕಪಕ್ಕ ಜಾಗ ಇದ್ರೆ ಮಾಡುತ್ತೆ, ಇಲ್ಲಾಂದ್ರೆ ಜಾಗ ಇಲ್ಲ ಫಸ್ಟ್ ಅದೇ ಮಾಡ್ರೆ ಅವೇ ಬರ್ಡ್ ಮಾಡುತ್ತೆ. ಹಂಗ ಬೇರೆ ಬರ್ಡ್ ಅಂತ ಏನ್ ಕಚ್ಚಾಡಲ್ಲ, ಮಾಡುತ್ತೆ. ಕೆಲವೊಂದು ಬರ್ಡ್ ಬೇರೆ ಬೋರ್ಡ್ ಅಂಟಿಂಗ್ ಆಗ್ಬಾರ್ದು ಅಂತ ಹೇಳಿ ಒಂದು ಬ್ಲಾಕ್ ಡ್ರಾಂಗ್ ಅಂತ ಬರ್ಡ್ ಇದೆ. ಅದು ಬ್ಲಾಕ್ ಡ್ರಾಂಗ್ ನೆಸ್ಟಿಂಗ್ ಮಾಡ್ರೆ ಅದ್ರ ಸುತ್ತೋರ್ಲು ಅದು ರೆಡ್ ಕಲರ್ ಡವ್ ನೆಸ್ಟಿಂಗ್ ಮಾಡುತ್ತೆ. ಒಂದು 10 ನೆಸ್ಟಿಂಗ್ ಮಾಡುತ್ತೆ. ಯಾಕಂದ್ರೆ ಬೇರೆ ಬರ್ಡ್ಗೆ ಬರ್ಡ್ ಅಟ್ಯಾಕ್ ಮಾಡ್ಬಾರ್ದು ಅಂತ ಹೇಳಿ ಸೇಫ್ಟಿಗೋಸ್ಕರ ಅದ್ರ ತಲೆ ಗೂಡು ಮಾಡುತ್ತೆ.
ಬಟ್ ಅದು ಡ್ರ್ಯಾಂಗ್ ಅದನ್ನೇ ಅಟ್ಯಾಕ್ ಮಾಡೋದು. ಅದನ್ನ ಡೇಂಜರ್ ಪಕ್ಷಿ ಅದು. ಹಂಗಾಗಿ ಅದ್ರ ಪಕ್ಕಕ್ಕೆ ಅವು ನೆಸ್ಟಿಂಗ್ ಮಾಡ್ತಾವ ಸೇಫ್ಟಿಗೋಸ್ಕರ. ಅಂದ್ರೆ ಅದೇ ಕಾವಲ್ ಕಾಯ್ತದೆ, ಡ್ರ್ಯಾಂಗೋನೇ ಕಾವಲ್ ಕಾಯ್ತದೆ. ಅದಂದ್ರೆ ಬೇರೆ ಬರ್ಡ್ ಯಾವ ಬರಲ್ಲ, ಅಲ್ಲಿ ಡ್ರ್ಯಾಂಗ್ ಐತೆ ಅಂದ್ರೆ ಬೇರೆ ಬರ್ಡ್ನು ಬರಲ್ಲ. ಬಟ್ ಡ್ರ್ಯಾಂಗೋನೇ ಅಟ್ಯಾಕ್ ಮಾಡ್ಬೋದಲ್ಲ ಈ ಪಕ್ಷಿ ಮೇಲೆ, ಅದೇ ಮಾಡಲ್ಲ. ಜಸ್ಟ್ ಏನ್ ಸ್ವಲ್ಪ ಅಂದ್ರೆ ಕಜಿದ್ ಮಾಡ್ಬೋದು, ಪೂರ್ತಿ ಅಷ್ಟು ತೊಂದ್ರೆ ಅಗ್ರೆಸಿವ್ ಆಗಿ ಮಾಡಲ್ಲ. ಈ ಪಕ್ಷಿ ಎಷ್ಟು ವಿಸ್ತೀರ್ಣದಲ್ಲಿದೆ? ಇದು 244 ಎಕರೆ ಇದೆ. 244 ಎಕರೆ. ಇದೆಲ್ಲ ಕರಿಜಾಲಿ ಮರಗಳು, ಎಲ್ಲ ಕರಿಜಾಲಿ. ಸೊ ಇದನ್ನೆಲ್ಲ ಹಾಕಿ ಬೆಳೆಸಿರ್ತಕ್ಕಂಥದ್ದೇ ಇಲ್ಲ. ಫಸ್ಟಿಗೆ ಅದು 2000 ಒಂದು 30 ವರ್ಷದ ಕೆಳಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗಿಡಗಳು ಹಾಕಿದ್ರು ಅಂತ ಇದರಲ್ಲಿ. ಅವಾಗ ಇವಾಗ ಉಪಯೋಗ ಆಯ್ತು ಅದು. ಅಂದ್ರೆ ಫಸ್ಟ್ ಎಲ್ಲ ಅಗ್ರಿಕಲ್ಚರ್ ಮಾಡ್ತಿದ್ರಂತೆ, ಹಿಂದ್ಗಡೆ ಎಲ್ಲ ಗಿಡಗಳು ಹಾಕಿದ್ರಂತೆ ಡಿಪಾರ್ಟ್ಮೆಂಟ್ ಎಲ್ಲ. ಅವಾಗ ಅವು ಅಷ್ಟು ಅಂದ್ರೆ ಸ್ವಲ್ಪ ನೀರ್ ಬಂದು ಆಮೇಲೆ ಡ್ರೈ ಆಯ್ತಂತೆ. ಅವಾಗೆಲ್ಲ ಗಿಡಗಳೆಲ್ಲ ಬೆಳ್ಕೊಂಡು ದೊಡ್ಡವಾದವು. ಜಾಲಿ ಮರ ನೀರಲ್ಲಿ ಜಾಸ್ತಿ ಇದ್ರೆ ಕೊಳ್ತೋಗುತ್ತೆ ಅಥವಾ ಒಣಗೋಗುತ್ತೆ? ಆಲ್ಮೋಸ್ಟ್ ಎಲ್ಲ ಡ್ರೈ ಆಗಿದೆ, ಆಲ್ಮೋಸ್ಟ್ ಎಲ್ಲ ಡ್ರೈ ಆಗಿದೆ. ಪೂರ್ತಿ ನೀರು ಡ್ರೈ ಆದ್ಮೇಲೆ ಡಿಪಾರ್ಟ್ಮೆಂಟ್ ಎಲ್ಲ ಐಲ್ಯಾಂಡ್ ಮಾಡ್ತೀವಿ. ಐಲ್ಯಾಂಡ್ ಮಾಡಿ ಮತ್ತೆ ಗಿಡಗಳು ಹಾಕ್ತಿವಿ. ಫುಲ್ ಡ್ರೈ ಆಗತ್ತೆ ಬೇಸಿಗೆಯಲ್ಲಿ, ಅವಾಗ ಮತ್ತೆ ಐಲ್ಯಾಂಡ್ ಮಾಡಿ ಮತ್ತೆ ಅದ್ರ ಮೇಲೆ ಗಿಡಗಳು ಹಾಕ್ತಿವಿ. ಅಂದ್ರೆ ಈಗ ಪ್ರೆಡೇಟರ್ಸ್ ಅಂದ್ರೆ ಈಗ ಬೇರೆ ಪ್ರಾಣಿಗಳು ಅಂದ್ರೆ ಬೇರೆ ಇವು ಮಾಡ್ತಾ ರ್ಯಾಪ್ಟರ್ ಅದುಗಳು ಮಾಡೋದು ಬೇರೆ. ಅಂದ್ರೆ ಡಕ್ಸ್ ಹುಳ, ಇದು ಕಾರ್ಮೊರೆಂಟ್, ಈ ರೇಟ್ನೆಲ್ಲ ಹಂಟಿಂಗ್ ಮಾಡೋದು. ಇಲ್ಲಿ ಲೋಕಲ್ ಜನ ಯಾರು ಹಂಟರ್ಸ್ ಇಲ್ಲ ಆತರ ನಾವು ಡಿಪಾರ್ಟ್ಮೆಂಟ್ ಪ್ರತಿ 24 ತಾಸಲ್ಲಿ ಕೆಲಸ ಇರೋದ್ರಿಂದ ಇಲ್ಲಿ ಯಾವ ಹಂಟಿಂಗ್ ಮಾಡಲ್ಲ, ಜನನೂ ಬರಲ್ಲ ಹಂಟಿಂಗ್ ಮಾಡಕ್ಕೆ. ಈಗ ಅಲ್ಲೆಲ್ಲ ಕುಂತಿರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಕಾರ್ಮೊರೆಂಟ್ ಮತ್ತೆ ಬ್ಲಾಕ್ ಹೆಡೆಡ್ ಐಬಿಸ್. ಈಗ ಏನ್ ನೆಸ್ಟಿಂಗ್ ಅವು ಏನ್ ಕುಂತಿದ್ವು ಅವೆಲ್ಲ ನೆಸ್ಟಿಂಗ್ ಇದಾವೆ. ಬ್ಲಾಕ್ ಹೆಡೆಡ್ ಐಬಿಸ್ ಅವೆಲ್ಲ ಕಾರ್ಮೊರೆಂಟ್ ಮರಿಗಳು ಅಲ್ಲಿ ಆಲ್ಮೋಸ್ಟ್ ಎಲ್ಲ ದೊಡ್ಡವಾಗಿದೆ. ಅಲ್ಲಿ ಕುಂತಿರ್ತಕ್ಕಂಥ ಮರಿಗಳು ಮ್ಯಾಕ್ಸಿಮಮ್ ಎಲ್ಲ ಮರಿಗಳು ದೊಡ್ಡವಾಗಿದೆ. ಇನ್ಮೇಲೆ ಸಲ ಇನ್ನೊಂದು 2-3 ದಿನದಲ್ಲಿ ಆರ್ಬೋದು. ಅಂದ್ರೆ ಕೆಲವೊಂದು ಅಲ್ಲ ಗಡನ್ ಮರಿಗಳು ಅದು ಆರ್ತದವು, ಸ್ವಲ್ಪ ಲೇಟ್ ಆಗಿರೋದು ಆರ್ತಾ ಇಲ್ಲ. ಕಿಂಗ್ ಅನ್ಸ್ಕೊಂತಕ್ಕಂಥ ಪಕ್ಷಿ ಯಾವ್ದು? ಎಲ್ಲದನ್ನ ಇಲ್ಲಿ ಕಂಟ್ರೋಲ್ ಆಗಿರ್ತಕ್ಕಂಥ ಪಕ್ಷಿ ಅಂತ ಏನಾದ್ರು ಇದೆನಾ? ಆ ತರ ಇಲ್ಲ, ಎಲ್ಲ ಒಂದೇ ತರ ಇಲ್ಲ. ಸಹಬಾಳ್ವೆ ಹಂಗ ಹಿಂಗ. ಮೊದ್ಲು ಸ್ಟಾರ್ಟ್ ಆಗಿದ್ದಕ್ಕೂ ಇವಾಗೂ ಪಕ್ಷಿಗಳಲ್ಲಿ ಸಂಖ್ಯೆ ಜಾಸ್ತಿ ಆಗಿದೆಯಾ, ಹೆಚ್ಚಾಗಿದೆ? ಜಾಸ್ತಿನೇ ಆಗಿದೆ. ಬರ್ಡ್ ಕೂಡ ನಂಬರ್ಸ್ ಕೂಡ ಜಾಸ್ತಿ ಇದೆ, ವೇಟ್ ಕೂಡ ಜಾಸ್ತಿ ಇದೆ. ಅಂದ್ರೆ ಕೆಲವೊಂದು ವರ್ಷ ಬೇರೆ ಬರ್ಡ್ ಕೂಡ ಬರುತ್ತೆ. ಈ ಹೋದ ವರ್ಷ ಈಗ ಈಗ ಒಂದೊಂದು ಈ ವರ್ಷ ಕೂಡ ಪುಲ್ವಾ ಸ್ವಿಟ್ಜರ್ಲೆಂಡ್ ಡಕ್ ಅಂತ ಬಂದಿದೆ ನಮ್ಮ ಕರ್ನಾಟಕ ಫಸ್ಟ್ ಟೈಮ್. ನಾರ್ತ್ ಇಂಡಿಯನ್ ಬರ್ಡ್ ಅದು. ಹಂಗಾಗಿ ಈ ಸರಿ ನಮ್ಮಲ್ಲಿ ಬಂದಿದೆ. ಬಂದು ಕೂಡ ನೆಸ್ಟಿಂಗ್ ಕೂಡ ಮಾಡಿದೆ. 2 ಪೇರ್ ಕೂಡ ಮರಿಗಳು ಮಾಡಿದೆ. ಈ 2 ಪೇರ್ ಅಂತ ಅನ್ನೋದನ್ನ ನೀವು ಹೆಂಗ್ ಕಂಡು ಹಿಡಿತೀರಾ? ನಮಗೆ ಮರಿ ಮಾಡಿದಾಗ ಅದು ಜಸ್ಟ್ ಸಣ್ಣ ಒಂದು 15-20 ದಿನ ಜಸ್ಟ್ ಒಂದು ವಾರದಾಗ ಮರಿ ಆದ್ಮೇಲೆ ಹೊರಗಡೆ ಕರ್ಕೊಂಡ್ ಬರುತ್ತೆ ಅದು ಫೀಡಿಂಗ್ ಮಾಡಕ್ಕೆ. ಅವಾಗ ನಮಗೆ ಗೊತ್ತಾಗ್ತೈತಿ ಅದು ಹೊರಗಡೆ ಮರಿಗಳು ಆಗಿದೆ ಏನಂತ ಹೇಳಿ. ಹೈಯೆಸ್ಟ್ ಮೊಟ್ಟೆ ಇಟ್ಟು ಮರಿ ಮಾಡೋಂಥ ಪಕ್ಷಿ ಯಾವುದು? ಇದು ಬುಡ್ಡಕ್ ಸರ್, ಬಾತ್ಕೋಳಿ. ಎಷ್ಟು ಮೊಟ್ಟೆ ಇಡುತ್ತೆ? ಮ್ಯಾಕ್ಸಿಮಮ್ 15 ಮೊಟ್ಟೆ ಇಡುತ್ತೆ ಒಂದ್ ಸರ್ತಿಗೆ. ಒಂದ್ ಸರ್ತಿಗೆ. ಅದ್ರಲ್ಲಿ ಎಷ್ಟು ಸಕ್ಸಸ್? ಅದರಲ್ಲಿ ಆಲ್ಮೋಸ್ಟ್ ಒಂದು 10-12 ಮಟ್ಟ ಆಗತ್ತೆ. ಬಟ್ ಅವು ಪೂರ್ತಿ ಬೆಳೆದ್ಗೆ ಒಂದು 8, 9, 7, 6 ಆ ತರ ಆಗತ್ತೆ. ಬಟ್ ಕರೆಕ್ಟ್ ಈಗ 12 ಮರಿಗಳು ಆಗೋದು ಬಹಳ ಕಷ್ಟ. ಅಂದ್ರೆ ಕೆಲವೊಂದು ಏನಾರ ಫುಡ್ ಅದು ತಿಂದಿಲ್ಲ, ಬೇರೆ ಬರ್ಡ್ ಹಂಟಿಂಗ್ ಮಾಡಿ ಮರಿಗಳ ಒಂದೊಂದು ಟೈಮಲ್ಲಿ ತಿನ್ನುತ್ತೆ. ಈ ಬರ್ಡ್ ಅಲ್ಲಿ ಮೊಟ್ಟೆಗಳನ್ನೇ ಬೇರೆ ಪಕ್ಷಿಗಳ ಮೊಟ್ಟೆನೆ ತಿಂದು ಬದುಕಂತ ಪಕ್ಷಿ ಯಾವುದು? ಇದು ಕಾಗಿ ಬರುತ್ತೆ. ಆಮೇಲೆ ಕೆಂಪು ರತ್ನ ಪಕ್ಷಿ ಅಂತಾರಲ್ಲ, ಅದು ಮೊಟ್ಟೆನ ತಿನ್ನುತ್ತೆ. ಬೇರೆ ಮರಿಗಳು ಕೂಡ ತಿನ್ನುತ್ತೆ ಅದು. ಹೌದಾ? ಈ ಒಂದೇ ಮೊಟ್ಟೆ ಇಟ್ಟು ಅದನ್ನ ಕರೆಕ್ಟ್ ಆಗಿ ಸಂಪಾದನೆ ಒಂದೇ ಮೊಟ್ಟೆ ಇಡೋ ಬರ್ಡ್ ಇಲ್ಲ. ಆಲ್ಮೋಸ್ಟ್ ಒಂದು 4-3 ಮೊಟ್ಟೆ ಅಂತ ಇಟ್ಟೇ ಇಡುತ್ತೆ. ಬಟ್ ಒಂದೇ ಅಂದ್ರೆ ಇದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನ ಇರ್ಬೋದು. ಬಟ್ ಅಲ್ಲಿ ನಮ್ಮಲ್ಲಿ ಇಲ್ಲ, ಅದು ಗ್ರಾಸ್ಲ್ಯಾಂಡ್ ಬರ್ಡ್. ಗ್ರಾಸ್ಲ್ಯಾಂಡ್ ಬರ್ಡ್ ಮೋಸ್ಟ್ಲಿ ಅದು ಒಂದೇನ 2 ಅಷ್ಟೇ ಇಡುತ್ತೆ. ಉಳ್ಕಿದ್ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ 3 ಮೊಟ್ಟೆ ಅಂತ ಇಟ್ಟು ಮರಿ ಮಾಡೇ ಮಾಡೋದು. ಸಂಖ್ಯೆ ಕೂಡ ತುಂಬಾ ಕಡಿಮೆ ಇದೆ ಅನ್ಸುತ್ತೆ. ಬಹಳ ಇಂಡಿಯಾದಾಗ ಒಂದು 190 ಅಷ್ಟೇ. ಈಗ ಅದನ್ನು ಕಮ್ಮಿ ಅದಾವ, 90 ಬಂದೈತಿ ಇವಾಗ. ಬಟ್ ಅವು ಎಲ್ಲ ಡಕ್ಸ್ಗಳು ಒಂದೇ ಕರೆಕ್ಟ್ 15-13 ಮರಿ ಮಾಡಿದ್ರೆ ಬರೇ ಅವೇ ಆಗ್ಬಿಡ್ತಾವ. ಇಲ್ಲ 1000 ಗಟ್ಲೆ ಬರ್ಡ್ ಅವೇ ಒಂದೊಂದ್ ಕತ್ತಂದ್ರೆ 1000 ಅಂದ್ರೆ ಇಲ್ಲಿಂದ. ಹಾಗಾಗಿ ಅದನ್ನು ಬ್ಯಾಲೆನ್ಸ್ ಕೂಡ ಮಾಡುತ್ತೆ. ಬಟ್ ಬೇರೆ ಬರ್ಡ್ ತಿಂದು ಅದನ್ನು ಬದುಕ್ಬೇಕು, ಇಲ್ಲಾಂದ್ರೆ ಭೂಮಿ ಮೇಲೆ ಅದು ಹೆಚ್ಚಾಗತ್ತೆ. ಬಟ್ ಇನ್ನೊಂದು ಏನಂದ್ರೆ ಕೆರೆ ಫುಲ್ಲು ಬೇಸಿಗೆಯಲ್ಲಿ ಒಣಗಬೇಕು, ಮಳೆಗಾಲದಾಗ ತುಂಬ್ಕೋಬೇಕು. ಹಂಗಾರೆ ಕೆರೆ ಜೀವಂತವಾಗಿರುತ್ತೆ.
ರಾಜವರೇ, ಹಾ. ಈಗ ಅಂಕಸಮುದ್ರ ಪಕ್ಷಿಧಾಮ ಶುರುವಾಗಿದೆ ಹೆಂಗೆ? ಅಂದರೆ ಫಸ್ಟಿಗೆ ಫುಲ್ ಎಲ್ಲ ಮರ ಇದ್ದು ಅಣ್ಣ. ಬಟ್ ಅದು ಮಳೆ ನೀರು ಅಂದರೆ ಫುಲ್ ಡ್ರೈ ಇರ್ತೈತೆ ನೀರು. ಸ್ವಲ್ಪ ಜಸ್ಟ್ ಮಳೆ ಆದರೆ ಜಸ್ಟ್ ಸ್ವಲ್ಪ ನೀರು ಬಂದು ಹೋಗ್ಬಿಡ್ತೈತೆ ಅಷ್ಟೇ. 2014-15 ಫುಲ್ಲು ಮಳೆ ಬಂದು ಫುಲ್ಲು ಕೆರೆ ತುಂಬ್ಕೊಂಡ್ಬಿಡ್ತು. ಅವಾಗ ಯಾರು ಒಳಗಡೆ ಹೋಗ್ಲಂಗೆ ಡಿಸ್ಟರ್ಬ್ ಆಗ್ಲಂಗೆ ಆಯ್ತಲ್ಲ, ಅವಾಗ ಮೀನಿಟ್ಟು ಟೆಂಡರ್ ಕೊಟ್ಟಿದ್ರು. ಅಂದರೆ ಊರಿಗೆ ದುಡ್ಡು ಎದಕ್ಕಾರು ಬರುತ್ತೆ ಏನು ಅಂತಂದೇಳಿ. ಅವಾಗ ಫುಲ್ ಫಿಶ್ ಬಿಟ್ಟಾಗ ಇನ್ನೂ ಬರ್ಡ್ಸ್ ಕೂಡ ಜಾಸ್ತಿ ಅದು, ನೆಸ್ಟಿಂಗ್ ಕೂಡ ಸ್ಟಾರ್ಟ್ ಆಯಿತು. ಅವಾಗ ಅವರು ಸಮ್ಮತ್ ಕೊಟ್ಟವರು ವಿಜಯ್ ಇಟಿಗಿ ಆನಂದ್ ಬಾಬು ಅಂತೇಳಿ ಇಲ್ಲಿ ಬಗಲ್ ಬಂಗಳರು ಒಬ್ಬರು ಹೊಸ್ಪೇಟರು. ಅವಾಗ ಅವರು ಬಂದು ನೋಡಿದ್ರು ಬಂದು ಇದಕ್ಕೆ ಏನೋ ಒಂದು ಮಾಡಬೇಕು, ಇಷ್ಟು ಬರ್ಡ್ ಬರ್ತದೆ, ಇಷ್ಟು ನೆಸ್ಟಿಂಗು ಮಾಡುತ್ತೆ ಅಂತಂದೇಳಿ. ಅವಾಗ ಅವರು ಫೇಸ್ಬುಕ್ಕಲ್ಲೆಲ್ಲ ಈ ಥರ ಫೋಟೋ ಇಟ್ಟಲ್ಲಿ ಹಾಕಿದ್ರು. ಅವಾಗ ನಮ್ಮ ಫ್ರೆಂಡ್ಗೆ ಅವ್ರು ವಿಜಯ್ ಇಟಿಗಿ ಅವರು ಸಮ್ಮತ್ ಕೊಟ್ಟರು ಸರ್ ಪರಿಚಯ ಆಗಿದ್ದು. ಸೊ ಅವ್ರಿಗೆ ಏನೇನು ಕಷ್ಟಗಳಾಯ್ತು? ಇಲ್ಲ ಒಂದೇಡಿ ಅದಾಗಲ್ಲ ಭಾಳ ನಮಗೆ ಸ್ಟಾರ್ಟಿಂಗ್ ಆಯ್ತು 2014-15 ಪಕ್ಷಿಗಳು ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ಲ. ಅವಾಗ ಎಲ್ಲ ಡಾಕ್ಯುಮೆಂಟ್ ಮಾಡಿರೋದು, ಯಾವ ಪಕ್ಷಿಗಳು ಬರ್ತಾವೆ, ಎಷ್ಟು ವೆರೈಟಿ ಬರುತ್ತೆ, ಯಾವ ನೆಸ್ಟಿಂಗ್ ಮಾಡುತ್ತೆ, ಅದೆಲ್ಲ ಫೈಲ್ ಮಾಡಿ ಆಮೇಲೆ ಡಿಪಾರ್ಟ್ಮೆಂಟಿಗೆ ಅದನ್ನ ಹ್ಯಾಂಡ್ ಓವರ್ ಮಾಡಿದ್ರು. ಅದು 2017 ಕನ್ಸರ್ವೇಷನ್ ರಿಸರ್ವ್ ಅಂತ ಡಿಕ್ಲೇರ್ ಆಯಿತು. ನಿಮಗೆ ವಿಶೇಷವಾಗಿ ಏನಾದರೂ ಹೆಸರು ಕರೀತಾರ ನಿಮ್ಮೂರಲ್ಲಿ? ಅಂದ್ರೆ ನಮ್ಮನ್ನ ಸರ್ ನಿಮ್ಮನ್ನ ಅಂದ್ರೆ ಫ್ರೆಂಡ್ ಕರೀತಾರೆ, ಬಟ್ ಏನೋ ಒಂದು ಸಲೀಮ್ ಅಲಿ ಆ ಥರ ಬರ್ಡ್ ಏನಾರ ಒಂದು ಕರೀತಾರೆ ಆ ಥರ ಚೇಂಜ್ ನಮ್ಮ ಫ್ರೆಂಡಲ್ಲಿ ಮಾತ್ರ. ನಿಮ್ಗೆ ಹೆಂಗ ಅನ್ಸುತ್ತೆ ಸಲೀಮ್ ಅಲಿ ಅಂದ್ರೆ? ಅವ್ರಿಗೆ ಹೆಸರು ಇದನ್ನ ಹೇಳಕ್ಕೆ ನಮ್ಗೆ ಆಗಲ್ಲಣ್ಣ. ಅಂತ ಮಹಾನ್ ವ್ಯಕ್ತಿಯಲ್ಲಿ ನಾವೆಲ್ಲಿ. ಬಟ್ ಇನ್ನೊಂದು ರಾಜು ಅಂದ್ರೆ ಅಂಗಸಮುದ್ರ ರಾಜ ಅನ್ನೋದು ಮಾತ್ರ ಫೇವ್ರೇಟ್ ಆಗಿದೆ. ಅದು ಆಗಿದೆ, ಆಗಿದೆ. ಒಂದೇ ಹಣದ ಎರಡು ಮುಖ್ಯ ಅಂತಾರಲ್ಲ, ಹಂಗಾಗಿ ಆ ಥರ ಆಗಿದೆ. ನೀವು ಒಂದೇ ಸ್ಟ್ರೆಚ್ ಅಲ್ಲಿ ಈ ಪಕ್ಷಿಗಳ ಹೆಸರು ಹೇಳಿ ಅಂತಂದ್ರೆ ಎಷ್ಟು ಹೇಳ್ಬಲ್ರಿ? ಒಂದು ಮ್ಯಾರಥಾನ್ ಮಾಡೋಣ, ಹೇಳ್ಕೊಂತ ಹೋಗ್ರಿ ನೋಡೋಣ. ಅಂದ್ರೆ ಎಷ್ಟು ಬರ್ಡ್ ಹೆಸರು ಹೇಳೋದ? ಬರ್ಡ್ಗಳ ಹೆಸರುಗಳು ಹೇಳ್ಕೊಂತ ಹೋಗ್ರಿ ಹಂಗೆ ನೋಡೋಣ. ನಾರ್ತನ್ ಪಿಂಟೇಲು, ಗಾರ್ಗಿನಿ, ಶೆವ್ಲರು, ಕಾಮನ್ ಟೀಲು, ರೆಡ್ ಕ್ರೆಸ್ಟೆಡ್ ಪೊಚಾಡು, ಕಾಮನ್ ಪೊಚಾಡು, ಆಮೇಲೆ ಕಾಮನ್ ಟೀಲು, ವುಡ್ ಶಾಂಡ್ ಪೇಪರು, ಕಾಮನ್ ಶಾಂಡ್ ಪೇಪರು, ಗ್ರೀನ್ ಶಾಂಡ್ ಪೇಪರು, ಮಾರ್ಶ್ ಶಾಂಡ್ ಪೇಪರು, ಕಾಮನ್ ರೆಡ್ ಶಾಂಕು, ಸ್ಪಾಟೆಡ್ ರೆಡ್ ಶಾಂಕು, ಆಮೇಲೆ ಲಿಟಲ್ ಟರ್ನು, ಕ್ಯಾಸ್ಪರಿನ್ ಟರ್ನು, ಗಲ್ಬಿಲ್ ಟರ್ನು, ಬ್ರೌನ್ ಹೆಡೆಡ್ ಗಲ್ಲು, ಪಾಲಸ್ ಗಲ್ಲು, ಪೆಂಟೆಸ್ಟಾರ್ಕು, ಪೆಲಿಕನ್ನು, ಗ್ರೇ ಹೆರನು, ಪರ್ಪಲ್ ಹೆರನು, ನೈಟ್ ಹೆರನು, ಯೆಲ್ಲೋ ಬಿಟ್ಟರ್ನು, ಬ್ಲ್ಯಾಕ್ ಬಿಟ್ಟರ್ನು, ಗ್ಲಾಸಿ ಐಬೀಸು, ಸ್ಪಾಟ್ ಬಿಲ್ ಡಕ್ಕು, ವಿಜಿಲಿಂಗ್ ಡಕ್ಕು, ನಾವ್ ಬಿಲ್ ಡಕ್ಕು, ಕಾಟನ್ ಪಿಗ್ಮೈ ಗೂಸು, ಆಮೇಲೆ ಗ್ರೇ ಹೆಡೆಡ್ ಸಾಂಪೆನ್ನು, ಪರ್ಪಲ್ ಸಾಂಪೆನ್ನು, ಇರೋಶಿನ್ ಕೂಟು, ಕಾಮನ್ ಮೋಹರೇನು, ಗ್ರೇಟರ್ ಕೌಕಾಲು, ಗ್ರೇ ಹೆಡೆಡ್ ಇದು ಬ್ಲ್ಯಾಕ್ ಹೆಡೆಡ್ ಕುಕ್ಕೋ ಸ್ಟ್ರೈಕು, ಹಾಗಣ ಏನು ಸಲೀಮ್ ಅಲಿ ಅಲ್ಲ ನೀವು, ಮಿನಿ ಸಲೀಮ್ ಅಲಿ ಅಂತ ಪಕ್ಕ ನೀವು. ಏನು ಪಕ್ಷಿಗಳೆಲ್ಲ ಭಂಡಾರನ ಇಟ್ಕೊಂಡು ಸಡನ್ ಹೇಳೋದ್ನಾಗ ನಮಗೆ ಕನ್ಫ್ಯೂಸ್ ಆಗ್ಬಿಡ್ತಾರೆ. ನಿಧಾನ ಕೇಳ್ರೆ ಗೊತ್ತಾಗ್ತೈತಿ. ಬರೀ ಅಂದ್ರೆ ಬರೀತೀರಿ, ನಿಧಾನ ಕೇಳ್ರಿ ನೋಡೋಣ. ಸೈಕ್ಸ್ ವಾರ್ಬ್ಲರು, ಬೂಟೆಡ್ ವಾರ್ಬ್ಲರು, ಆಮೇಲೆ ಬ್ಲಿಕ್ಸ್ ವಾರ್ಬ್ಲರು, ಆಮೇಲೆ ಕಾಮನ್ ಚಿಪ್ ಚಾಪು, ಕ್ಲಾಮರಸ್ ರೀಡ್ ವಾರ್ಬ್ಲರು, ಪ್ಯಾಡಿಫೀಲ್ಡ್ ವಾರ್ಬ್ಲರು, ಇಂಡಿಯನ್ ಪಿಟ್ಟ, ಕಾಮನ್ ಐವರು, ಸಿಟ್ರಿನ್ ವ್ಯಾಕ್ಟೈಲು, ಎಲ್ಲೋ ವ್ಯಾಕ್ಟೈಲು, ಗ್ರೇ ವ್ಯಾಕ್ಟೈಲು, ವೈಟ್ ವ್ಯಾಕ್ಟೈಲು, ವೈಟ್ ಬ್ರೌಡ್ ವ್ಯಾಕ್ಟೈಲು. ಸ್ವಲ್ಪ ಆಮೇಲೆ ಡ್ಯಾನ್ಸ್ ಲಾಫಿಂಗ್ ಡವು, ಇರೋಸಿನ್ ಕಲರ್ ಡವು, ರೆಡ್ ಕಲರ್ ಡವು, ಸ್ಪಾಟೆಡ್ ಡವು, ಎಲ್ಲೋ ಪುಟೆಡ್, ಗ್ರೀನ್ ಪೀಜನ್ನು, ಗ್ರೇ ಹಾರ್ನ್ ಬಿಲ್ಲು, ಆಮೇಲೆ ಬ್ಲ್ಯಾಕ್ ಟೇಲ್ ಗಾಡ್ಬಿಟ್ಟು, ಪೆಸಿಫಿಕ್ ಗೋಲ್ಡನ್ ಫ್ಲೇವರು, ಆಮೇಲೆ ಲಿಟಲ್ ಸ್ಟಿಂಟು, ಆಮೇಲೆ ವಿಸ್ಕರ್ ಟರ್ನು, ಆಮೇಲೆ ಕರ್ಲು ಸ್ಯಾಂಡ್ ಪೇಪರು, ಸ್ಪೂನ್ ಬಿಲ್ ಸ್ಯಾಂಡ್ ಪೇಪರು, ಜಂಗಲ್ ಕ್ರೌ, ಹೌಸ್ ಕ್ರೌ, ಎಲ್ಲೋ ಇದು ರೆಡ್ ಹೆಡೆಡ್ ಬಂಟಿಂಗು, ಬ್ಲ್ಯಾಕ್ ಹೆಡೆಡ್ ಬಂಟಿಂಗು, ಗ್ರೇ ಹೆಡೆಡ್ ಬಂಟಿಂಗು, ಟ್ರೈ ಕಾರ್ಡ್ ಮುನಿಯಾ, ರೆಡ್ ಕಲರ್ಡ್ ಮುನಿಯಾ, ಸಿಲ್ವರ್ ಬಿಲ್ಲು. ಮತ್ತು ಸಿಲೆಬಸ್ ಇಂಟರ್ ಕಲಿಯಲ್ ಬಿಡ್ರಿ ಯಾರು ನಮ್ಮ ಸ್ಟೂಡೆಂಟ್ಸು, ಸಿಲೆಬಸ್ ಇಂಟರ್ ಕಲಿಯಲ್ಲ. ಕರೆಕ್ಟ್. ಅಲ್ಲಿ ಪಾಂಡ್ ಹೆರನು, ನೈಟ್ ಹೆರನು, ಇಷ್ಟ ಏನೋ ದ್ಯಾಸ ಆಗ್ತಾ ಇದಾಗ್ತೈತೆ. ಮಾರ್ಸಿ ಯಾರ್ಯಾರು, ಕಾಮನ್ ಕೆಸ್ಟ್ರಲ್ಲು, ಅಮೂರ್ ಫಾಲ್ಕಾನು, ಓರಿಯೆಂಟಲ್ ಪ್ರಿಂಟಿಂಗ್ ಕೋಲು, ಸ್ಮಾಲ್ ಪ್ರಿಂಟಿಂಗ್ ಕೋಲು,
ಇಂಡಿಯನ್ ಸ್ಪಾಟೆಡ್ ಈಗಲ್ಲು, ರೆಡ್ ನೆಕ್ಡ್ ಫಾಲ್ಕಾನು, ಫಾಲಿಡ್ ಹ್ಯಾರಿಯರು, ಕಾಮನ್ ಕೆಸ್ಟ್ರಾಲು, ಇಂಡಿಯನ್ ಕೋರ್ಸರು, ಆಮೇಲೆ ರಿಂಗಿಡ್ ಫ್ಲವರು, ಕ್ಯಾಂಟಿಶ್ ಫ್ಲವರು,